Hello students, welcome back to my channel. ಇವತ್ತು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಿಮಗೆ ಗೊತ್ತಿರೋಂಗೆ ನಾವು ಫಸ್ಟ್ ಕಾನ್ಸೆಪ್ಟ್ ಡೀಟೇಲ್ ಆಗಿ ನೋಡ್ಬಿಟ್ಟು ಆಮೇಲೆ NCERT ರೀಡಿಂಗ್ ಅದ್ರ ಜೊತೆಗೆ ನೀಟ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಲಾಸ್ಟಿಗೆ ನಾನೊಂದು ನೀಟ್ ಟಿಪ್ ಕೂಡ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೀವೇಜ್ ಅಂದ್ರೆ ಏನು, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೀವೇಜ್ ಅಂತ ಅಂದ್ರೆ ಡೊಮೆಸ್ಟಿಕ್ ವೇಸ್ಟ್, ಮನೆಯಿಂದ ಹಾಸ್ಪಿಟಲ್ ಇಂದ ಏನು ವೇಸ್ಟ್ ವಾಟರ್ ಡೈಲಿ ರಿಲೀಸ್ ಆಗುತ್ತಲ್ಲ ಅದನ್ನ ನಾವು ಸೀವೇಜ್ ವಾಟರ್ ಅಂತ ಕರಿತೀವಿ. ಇದು ಹಾರ್ಮ್ಫುಲ್ ಇರುತ್ತೆ. ಇದನ್ನ ನಾವು ಡೈರೆಕ್ಟ್ ಆಗಿ ರಿವರ್ಸ್ ಅಲ್ಲಿ ಮತ್ತೆ ಸ್ಟ್ರೀಮ್ಸ್ ಅಲ್ಲಿ ನಾವು ಡಿಸ್ಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಏನಿರುತ್ತೆ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಲೈಕ್ ಹ್ಯೂಮನ್ ಅನಿಮಲ್ ಎಕ್ಸ್ಕ್ರೀಟಾ ಮತ್ತೆ ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ ಅಂದ್ರೆ ಹಾರ್ಮ್ಫುಲ್ ಮೈಕ್ರೋಬ್ಸ್ ಕೂಡ ಇರುತ್ತೆ ಆ ವಾಟರ್ ಅಲ್ಲಿ. ಸೊ ಅದನ್ನ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಟ್ರೀಟ್ ಮಾಡಬೇಕು, ಅದನ್ನ ಕ್ಲೀನ್ ಮಾಡಬೇಕು. ಟ್ರೀಟಿಂಗ್ ಇನ್ ದ ಸೆನ್ಸ್ ವಿ ನೀಡ್ ಟು ಕ್ಲೀನ್ ದಟ್ ವಾಟರ್. ಆಮೇಲೆ ನಾವು ಅದನ್ನ ರಿವರ್ಸಿಗೆ ಮತ್ತೆ ಸ್ಟ್ರೀಮ್ಸ್ ಹರಿಯೋ ನೀರಿಗೆ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ವಾಟರ್ನ ಟ್ರೀಟ್ ಮಾಡೋ ಮೆಥಡೇ ಸೀವೇಜ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ನೋಡೋಣ. ಸೊ ಇಟ್ ಈಸ್ ನಾಟ್ ಡಿಸ್ಚಾರ್ಜ್ ಇನ್ ವಾಟರ್ ಬಾಡೀಸ್ ಆಸ್ ಇಟ್ ಈಸ್ ಹಾರ್ಮ್ಫುಲ್. ಸೊ ಹಾರ್ಮ್ಫುಲ್ ಇರೋದ್ರಿಂದನೇ ನಾವು ವಾಟರ್ ಬಾಡೀಸ್ಗೆ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ದಸ್ ಸೀವೇಜ್ ವಾಟರ್ ಈಸ್ ಟ್ರೀಟೆಡ್. ನಾವು ಅದನ್ನ ಏನ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಮೀನ್ಸ್ ವಿ ನೀಡ್ ಟು ಮೇಕ್ ದಟ್ ವಾಟರ್ ಲೆಸ್ ಪೊಲ್ಯೂಟೆಡ್. ಹಾರ್ಮ್ಫುಲ್ ಲೆವೆಲ್ನ ಕಡಿಮೆ ಮಾಡಿಬಿಟ್ಟು ಆಮೇಲೆ ವಾಟರ್ ಬಾಡೀಸ್ಗೆ ನಾವು ಅದನ್ನ ಕಳಿಸ್ಬೇಕು. ಇದನ್ನ ಎಲ್ಲಿ ಮಾಡ್ತೀವಿ? ಇದಕ್ಕೆ ಅಂತ ಒಂದು ಸಪರೇಟ್ ಸೆಟಪ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಸೀವೇಜ್ ವಾಟರ್ನ ಕ್ಲೀನ್ ಮಾಡ್ಲಿಕ್ಕೆ ಸಪರೇಟ್ ಒಂದು ಸೆಟಪ್ ಇರುತ್ತೆ. ಟ್ಯಾಂಕ್ಸ್ ಎಲ್ಲ ಸೆಟ್ ಮಾಡಿರುವಂತ ಒಂದು ಪ್ಲೇಸ್ ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಅಲ್ಲಿ ವಾಟರ್ನ ಟ್ರೀಟ್ ಮಾಡಿಬಿಟ್ಟು ಆಮೇಲೆ ವಾಟರ್ ಬಾಡೀಸಿಗೆ ಸೀವೇಜ್ ವಾಟರ್ನ ಟ್ರೀಟ್ ಮಾಡಿಬಿಟ್ಟು ಆಮೇಲೆ ರಿವರ್ಸಿಗೆ ಸ್ಟ್ರೀಮ್ಸಿಗೆ ಅದನ್ನ ನಾವು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೈಕ್ರೋಬ್ಸ್ನ ಯೂಸ್ ಮಾಡ್ತೀವಿ ಈ ಟ್ರೀಟ್ಮೆಂಟ್ ಮೆಥಡಿಗೆ. ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮಾಡೋ ಮೆಥಡ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಮೈಕ್ರೋಬ್ಸ್. ಆಲ್ರೆಡಿ ವಾಟರ್ ಅಲ್ಲಿ, ಸೀವೇಜ್ ವಾಟರ್ ಅಲ್ಲಿ ಮೈಕ್ರೋಬ್ಸ್ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಾಟರ್ನ ಕ್ಲೀನ್ ಮಾಡುವಂಥದ್ದು. ಯಾವ ತರ ಅದನ್ನ ಕ್ಲೀನ್ ಮಾಡಿಬಿಟ್ಟು ವಾಟರ್ ಬಾಡೀಸಿಗೆ ಬಿಡ್ತಾರೆ ಅನ್ನುವಂಥ ಪ್ರಾಸೆಸ್ಸೇ ಈ ಟೋಟಲ್ ಸ್ಟೇಜಸ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಿರೋದು. ಇಲ್ಲಿ ಯೂಸ್ ಆಗುವಂತಹ ಆರ್ಗ್ಯಾನಿಸಮ್ಸ್ ಯಾವುದು, ಮೈಕ್ರೋಬ್ಸ್ ಯಾವುದು ಅಂತಂದ್ರೆ ಆಟೋಟ್ರೋಫಿಕ್ ಅಲ್ಲ, ಅದನ್ನ ನಾವೆಂತ ಕರಿತೀವಿ, ಹೆಟೆರೋಟ್ರೋಫಿಕ್ ಮೈಕ್ರೋಬ್ಸ್. ಸೊ ಟೋಟಲ್ ಈ ಪ್ರಾಸೆಸ್ ಅಲ್ಲಿ 2 ಸ್ಟೇಜ್ ಇದೆ. ಒಂದು ಫಿಸಿಕಲ್ ಪ್ರೈಮರಿ ಟ್ರೀಟ್ಮೆಂಟ್, ಇನ್ನೊಂದು ಬಯೋಲಾಜಿಕಲ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಫಿಸಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮೈಕ್ರೋಬ್ಸ್ ಯೂಸ್ ಆಗೋದಿಲ್ಲ. ಬಯೋಲಾಜಿಕಲ್ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಮೈಕ್ರೋಬ್ಸ್ ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ 2 ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಪ್ರೈಮರಿ ಮೆಥಡ್, ಫಸ್ಟ್ ಮೆಥಡ್ ಯಾವುದು, ಫಿಸಿಕಲ್ ಟ್ರೀಟ್ಮೆಂಟ್. ಸೆಕೆಂಡ್ ಮೆಥಡ್ ಯಾವುದು, ಬಯೋಲಾಜಿಕಲ್ ಅಥವಾ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಫಸ್ಟ್ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇದರಲ್ಲಿ ಮತ್ತೆ 2 ಸ್ಟೆಪ್ ಇರುತ್ತೆ. ಒಂದು ಫಿಲ್ಟ್ರೇಷನ್. ಫಸ್ಟ್ ಮೆಥಡ್ ಇದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್. ಟೋಟಲ್ ಸೀವೇಜ್ ವಾಟರ್ನ ಟ್ರೀಟ್ ಮಾಡಲಿಕ್ಕೆ 2 ಮೆಥಡ್ ಇರೋದು, ಫಿಸಿಕಲ್ ಮತ್ತೆ ಬಯೋಲಾಜಿಕಲ್. ಫಿಸಿಕಲ್ ಅಲ್ಲಿ ಮತ್ತೆ 2 ಸ್ಟೆಪ್ ಇದೆ, ಒಂದು ಫಿಲ್ಟ್ರೇಷನ್, ಇನ್ನೊಂದು ಸೆಡಿಮೆಂಟೇಷನ್. ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ಸಿಡರ್ ನನ್ನ ಕೈಯಲ್ಲಿ ಒಂದು ವಾಟರ್ ಗ್ಲಾಸ್ ಅಲ್ಲಿ ವಾಟರ್ ಇದೆ. ಆ ವಾಟರ್ ಅಲ್ಲಿ ನಾನು ಸಾಯಿಲ್ ಮತ್ತೆ ಸ್ವಲ್ಪ ಸ್ಟೋನ್ ಪಾರ್ಟಿಕಲ್ಸ್, ಪೆಬಲ್ಸ್, ಸಾಯಿಲ್ಸ್ ಎಲ್ಲ ಆಡ್ ಮಾಡ್ತೀನಿ. ಜೊತೆಗೆ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ತೀನಿ. ಸೊ ಈಗ ಯಾವ್ದು ಫ್ಲೋಟ್ ಆಗುತ್ತೆ, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಏನಾಗುತ್ತೆ, ವಾಟರ್ ಅಲ್ಲಿ ಫ್ಲೋಟ್ ಆಗ್ತಾ ಇದೆ. ಯಾವ್ದು ಕೆಳಗಡೆ ಹೋಗಿ ಸೆಟಲ್ ಆಗಿದೆ, ಸಾಯಿಲ್ ಮತ್ತೆ ಏನೇನು ಪೆಬಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಸ್ಟೋನ್ ಪಾರ್ಟಿಕಲ್ಸ್ ಎಲ್ಲ ಏನಾಯ್ತು, ಕೆಳಗಡೆ ಸೆಟಲ್ ಆಯ್ತು. ಸೊ ಅದೇ ತರನೇ ಇಲ್ಲೂ ಕೂಡ ಆಗಿರೋದು. ಸೀವೇಜ್ ವಾಟರ್ನ ಯಾವಾಗ ಈ ಟ್ಯಾಂಕ್ ಅಲ್ಲಿ ಹಾಕ್ತಾರೆ ಅಂದ್ರೆ ಇದನ್ನ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಅಂತ ಕರಿತೀವಿ. ಯಾಕೆ ಅಂತ ಹೇಳ್ತೀನಿ. ಈ ವಾಟರ್ ಅಲ್ಲಿ, ಈ ಟ್ಯಾಂಕ್ ಅಲ್ಲಿ ವಾಟರ್ ಹಾಕಿದ ತಕ್ಷಣನೇ ಸೊ ಸಾಲಿಡ್ ಪಾರ್ಟಿಕಲ್ಸ್ ಏನು ಸಾಯಿಲ್, ಗ್ರಿಟ್ ಅದೆಲ್ಲ ಏನಾಗುತ್ತೆ, ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಸೊ ಈ ಸೆಟಲ್ ಆಗಿರೋ ಪಾರ್ಟಿಕಲ್ಸ್ಗೆ ನಾವೇನಂತ ಕರಿತಾ ಇದೀವಿ, ಪ್ರೈಮರಿ ಸ್ಲಡ್ಜ್. ಇದನ್ನ ಏನಂತ ಡಿನೋಟ್ ಮಾಡ್ತೀವಿ, ಪ್ರೈಮರಿ ಸ್ಲಡ್ಜ್, ಸೆಟಲ್ ಆಗಿರುವಂತ ಪಾರ್ಟಿಕಲ್ಸ್. ಸೊ ಯಾವ್ದೆಲ್ಲ ವಾಟರ್ ಅಲ್ಲಿ ಫ್ಲೋಟ್ ಆಗ್ತಾ ಇದೆ, ಲೈಟ್ ಮೆಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ಬಾಟಲ್ಸ್, ಕವರ್, ಪ್ಲಾಸ್ಟಿಕ್ ಪೇಪರ್ ಕವರ್, ಅದೆಲ್ಲ ಏನಾಗುತ್ತೆ ವಾಟರ್ ಅಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಫ್ಲೋಟಿಂಗ್ ಡೆಬ್ರಿಸ್. ಇದನ್ನು ಕೂಡ ಕ್ಲೀನ್ ಮಾಡಬೇಕು, ಇದನ್ನು ಕೂಡ ಕ್ಲೀನ್ ಮಾಡಬೇಕು. ಸೊ ಈ ಫ್ಲೋಟಿಂಗ್ ಡೆಬ್ರಿಸ್ ನ ಫಸ್ಟ್ ಕ್ಲೀನ್ ಮಾಡ್ತಾರೆ. ಯಾವ ತರ ಅಂತಂದ್ರೆ, ಸಪರೇಟ್ ಮೆಶ್ ಇಡ್ತಾರೆ, ಫಿಲ್ಟ್ರೇಷನ್ ಮೆಶ್. ಚಿಕ್ಕ ಚಿಕ್ಕ ಹೋಲ್ಸ್ ಇರುವಂತ ಒಂದು ಮೆಶ್, ಅದಾದ್ಮೇಲೆ ದೊಡ್ಡ ಹೋಲ್ಸ್ ಇರುವಂತ ಮೆಶ್, ಈ ತರ ಇಟ್ಟಿರ್ತಾರೆ. ಸೊ ಇದನ್ನ ಒಂದಾದ್ಮೇಲೆ ಮೆಶ್ ನ ಅರೇಂಜ್ ಮಾಡಿರ್ತಾರೆ. ಸೊ ವಾಟರ್ ಪಾಸ್ ಆದಂಗೆ ಏನಾಗುತ್ತೆ, ಫ್ಲೋಟಿಂಗ್ ಡೆಬ್ರಿಸ್ ಎಲ್ಲ ಒಂದ್ ಕಡೆ ಬಂದು ಸೆಟಲ್ ಆಗುತ್ತೆ. ಸೊ ಅವಾಗ ವಾಟರ್ ಅಲ್ಲಿರುವಂತ ಫ್ಲೋಟಿಂಗ್ ಮೆಟೀರಿಯಲ್ಸ್ ಏನಾಯ್ತು, ಕ್ಲೀನ್ ಆಯ್ತು. ಈ ಮೆಥಡಿಗೆ ನಾವೇನಂತ ಕರಿತೀವಿ, ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್. ದಟ್ ಈಸ್ ಇನ್ ದ ಫಿಲ್ಟ್ರೇಷನ್ ಪ್ರೊಸೆಸ್ ವಿ ವಿಲ್ ಡೂ.
ಇದು ಫಿಸಿಕಲ್ ಮೆಥಡ್ ಅಲ್ಲಿ ಇರುವಂತ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಕೆಳಗಡೆ ಉಳ್ಕೊಂಡಿರುತ್ತಲ್ಲ ಇದನ್ನ ಏನಂತ ಕರಿತೀವಿ ಪ್ರೈಮರಿ ಸ್ಲಡ್ಜ್. ಇಲ್ಲಿ ಸೆಟಲ್ ಆಗಿದೆ, ಅದಕ್ಕೆ ಈ ಟ್ಯಾಂಕ್ ನ ಏನಂತ ಕರಿತೀವಿ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಕಸ ಎಲ್ಲ ಕೆಳಗಡೆ ಸೆಟಲ್ ಆಗ್ಬಿಡುತ್ತೆ. ಸೊ ಮಿಕ್ಕಿದ್ದೇನು ಇವಾಗ ವಾಟರ್. ಮೇಲ್ಗಡೆ ಫ್ಲೋಟ್ ಆಗಿರುವಂತ ಮೆಟೀರಿಯಲ್ಸ್ ಕೂಡ ಕ್ಲೀನ್ ಆಯ್ತು, ಕೆಳಗಡೆ ಏನಾಗ್ಬಿಟ್ಟಿದೆ ಕಸ ಎಲ್ಲ ಕೆಳಗಡೆ ಕುತ್ಕೊಂಡಿದೆ. ಮಿಕ್ಕಿದೇನು ಈ ವಾಟರ್ಗೆ ಏನಂತ ಕರಿತಾ ಇದೀವಿ ನಾವು ಪ್ರೈಮರಿ ಎಫ್ಲುಯೆಂಟ್. ಸೊ ಇದೇ ವಾಟರ್ನಿಗೆ ಏನಂತ ಕರಿತೀವಿ ಪ್ರೈಮರಿ ಎಫ್ಲುಯೆಂಟ್. ಈಗ ಈ ವಾಟರ್ ಅಲ್ಲಿ ಏನೇನ್ ಮೆಟೀರಿಯಲ್ಸ್ ಇಲ್ಲ ಅಂತಂದ್ರೆ ಫ್ಲೋಟ್ ಆಗೋ ಮೆಟೀರಿಯಲ್ಸ್ ಇಲ್ಲ, ಸಿಂಕ್ ಆಗೋ ಮೆಟೀರಿಯಲ್ಸ್ ಅಂದ್ರೆ ಲಾರ್ಜ್ ಪಾರ್ಟಿಕಲ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲದನ್ನು ಆಲ್ಮೋಸ್ಟ್ ಆಗಿ ಕ್ಲಿಯರ್ ಆಗಿದೆ. ಇನ್ನು ಮಿಕ್ಕಿರೋದು ಏನಿದೆ ಈ ವಾಟರ್ ಅಲ್ಲಿ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್. ವಾಟರ್ ಜೊತೆನೆ ಮಿಕ್ಸ್ ಆಗಿರುವಂತಹ ಮ್ಯಾಟರ್ ಏನಿದೆ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಈ ವಾಟರ್ ನ ಇನ್ನೊಂದು ದೊಡ್ಡ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ಯಾವ ಮೆಥಡ್ ಅಲ್ಲಿ ಅಂತಂದ್ರೆ ಸೆಕೆಂಡ್ ಮೆಥಡ್, ಬಯೋಲಾಜಿಕಲ್ ಮೆಥಡ್, ದಟ್ ಈಸ್ ಆಲ್ಸೋ ನೋನ್ ಆಸ್ ಸೆಕೆಂಡರಿ ಟ್ರೀಟ್ಮೆಂಟ್ ಮೆಥಡ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇನ್ ದ ಸೆಕೆಂಡರಿ ಟ್ರೀಟ್ಮೆಂಟ್ ಮೆಥಡ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಫಸ್ಟ್ ಟ್ಯಾಂಕ್ ಯಾವುದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಚಿಕ್ಕದಿದೆ, ಅದರಿಂದ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ದೊಡ್ಡ ಟ್ಯಾಂಕ್. ಆ ಟ್ಯಾಂಕಿಗೆ ಏನಂತ ಕರೀತಾರೆ ಅಂದ್ರೆ ಏರೇಷನ್ ಟ್ಯಾಂಕ್. ಈ ಟ್ಯಾಂಕ್ ಅಲ್ಲಿ ವಾಟರ್ನ ಸಪ್ಲೈ ಮಾಡ್ತಾರೆ, ವಾಟರ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ವಾಟರ್ ಅಲ್ಲಿ ಏನಿರುತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಇದೆ. ಈ ಆರ್ಗ್ಯಾನಿಕ್ ಮ್ಯಾಟರ್ನ ನಾವೇನ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು. ಸೊ ಅವಾಗ ತಾನೇ ವಾಟರ್ ಕ್ಲೀನ್ ಆಗೋದು, ಅಲ್ಲಿ ತನಕ ವಾಟರ್ ಪೊಲ್ಯೂಟೆಡ್ ಇದೆ ಅಂತಾನೆ ಅರ್ಥ. ಸೊ ಕ್ಲೀನ್ ಮಾಡ್ಲಿಕ್ಕೆ ಒಂದು ಮೆಥಡ್ ಯೂಸ್ ಮಾಡ್ತಾರೆ, ಏನಂತ ಅಂದ್ರೆ ಒಂದು ಎಜಿಟೇಟರ್ ಫಿಕ್ಸ್ ಮಾಡ್ತಾರೆ. ಎಜಿಟೇಟರ್ ಅಂತ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಕರೆಂಟ್ ಇಟ್ ವಿಲ್ ರೊಟೇಟ್. ಏನಾಗುತ್ತೆ ಅಂದ್ರೆ ಸ್ಟಿರ್ ಆಗುತ್ತೆ, ರೊಟೇಷನ್ ಆಗುತ್ತೆ. ಆ ಎಜಿಟೇಟರ್ ರೊಟೇಟ್ ಆದಂಗೆ ಜಾಸ್ತಿ ಯಾವಾಗ ರೊಟೇಟ್ ಆಗುತ್ತೋ ಅವಾಗ ಏರ್ ಒಳಗಡೆ ಏನಾಗುತ್ತೆ ಪಂಪ್ ಆಗುತ್ತೆ. ಏರ್ ಜಾಸ್ತಿ ಪಂಪ್ ಆದ್ರೆ ಏನ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ಅಂತಂದ್ರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ವಾಟರ್ ಅಲ್ಲಿ ಯಾವಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೋ ಅವಾಗ ಏರೋಬಿಕ್ ಮೈಕ್ರೋಬ್ಸ್ ವಾಟರ್ ಅಲ್ಲಿ ಗ್ರೋ ಆಗುತ್ತೆ. ಈ ಏರೋಬಿಕ್ ಮೈಕ್ರೋಬ್ಸ್ ಯಾವ್ದಾವ್ದು ಮೇಜರ್ ಆಗಿ ಅಂತ ಅಂದ್ರೆ ಒಂದು ಫಂಗೈ, ಇನ್ನೊಂದು ಬ್ಯಾಕ್ಟೀರಿಯಾ. ಫಂಗೈ ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಫಿಲಮೆಂಟಸ್ ಫಾರ್ಮ್ ಅಲ್ಲಿ ಇದೆ. ಫಂಗೈ ಆಲ್ವೇಸ್ ಇಟ್ ಇಸ್ ವಿ ನೋ ದಟ್ ಹೈಫೈ ಇರುತ್ತೆ ಫಂಗೈಲಿ, ಸೊ ಅದಕ್ಕೆ ಅದು ಫಿಲಮೆಂಟಸ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಫಿಲಮೆಂಟೆಡ್ ಹೈಫೈ ಮೇಲ್ಗಡೆ ಏನ್ ಬಂದು ಸೆಟಲ್ ಆಗುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಯಾಕೆ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ ಬ್ಯಾಕ್ಟೀರಿಯಾಗಳು ಕಾಲೋನೀಸ್ ಅಲ್ಲಿ ಇರುತ್ತೆ, ಗುಂಪು ಗುಂಪಾಗಿರುತ್ತೆ. ಸೊ ಈ ಫಿಲಮೆಂಟ್ ಮೇಲ್ಗಡೆ ಬ್ಯಾಕ್ಟೀರಿಯಾ ಗ್ರೋ ಆಗಿರುತ್ತೆ. ಇದು ಸೇರ್ಸಿ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ನೊರೆ ತರ ಕಾಣ್ತಾ ಇರುತ್ತೆ ನೀರಲ್ಲಿ, ಒಂಥರ ಫೋಮ್ ಟೈಪ್. ಅದು ವಾಟರ್ ಬಾಡೀಸ್ ಅಲ್ಲಿ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ ಮೇಲ್ಗಡೆ, ಅದನ್ನ ಮೆಶ್ ಟೈಪ್ ಅಂತ ಹೇಳ್ತೀವಿ. ಈ ಕಂಪ್ಲೀಟ್ ಏನು ಆರ್ಗಾನಿಸಮ್ಸ್ ಗ್ರೋ ಆಗಿರುತ್ತಲ್ಲ ನೀರಲ್ಲಿ ತೇಲ್ತಾ ಇರುತ್ತೆ ಇದು. ಸೊ ಇದಕ್ಕೆ ಏನಂತ ಕರೀತಾರೆ ಅಂತ ಅಂದ್ರೆ ಫ್ಲಾಕ್ಸ್. ಫ್ಲಾಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅಸೋಸಿಯೇಷನ್ ಆಫ್ ಫಿಲಮೆಂಟಸ್ ಫಂಗೈ ಅಂಡ್ ಮಾಸ್ ಆಫ್ ಬ್ಯಾಕ್ಟೀರಿಯಾ. ಅದನ್ನ ಏನಂತ ಕರಿತೀವಿ ಫ್ಲಾಕ್ಸ್. ಯಾಕೆ ಈ ಆರ್ಗಾನಿಸಮ್ಸ್ ನ ಗ್ರೋ ಮಾಡಿಸಿದ್ರು, ಯಾಕೆ ಎಜಿಟೇಟರ್ ಫಿಕ್ಸ್ ಮಾಡಿದ್ರು? ಯಾಕಂದ್ರೆ ಈ ಏರೋಬಿಕ್ ಮೈಕ್ರೋಬ್ಸ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ನ ತಗೊಂಡ್ಬಿಟ್ಟು ಅಲ್ಲಿರೋ ಆರ್ಗ್ಯಾನಿಕ್ ಮ್ಯಾಟರ್ ನ ಡೈಜೆಸ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಸೊ ಇಟ್ ವಿಲ್ ಆಕ್ಸಿಡೈಸ್ ಆಲ್ ದ ಆರ್ಗ್ಯಾನಿಕ್ ಮ್ಯಾಟರ್. ಆಕ್ಸಿಡೈಸ್ ಅಂದ್ರೆ ಏನಂತ ಅರ್ಥ ಆಯ್ತು ಇಲ್ಲಿ, ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಏನ್ ತಗೊಳುತ್ತೆ ಆಕ್ಸಿಜನ್ ತಗೊಳುತ್ತೆ. ಆಕ್ಸಿಜನ್ ಅಲ್ಲಿಂದ ಸಿಕ್ತು, ನಾವು ಎಜಿಟೇಷನ್ ಮಾಡಿದ್ರಿಂದ ಜಾಸ್ತಿ ಆಕ್ಸಿಜನ್ ಪಂಪ್ ಆಗಿತ್ತು ವಾಟರ್ ಅಲ್ಲಿ. ಎಜಿಟೇಷನ್ ಅಂದ್ರೆ ಫಾಸ್ಟ್ ಆಗಿ ಅದನ್ನ ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡ್ದಂಗೆ ಏನಾಯ್ತು ಆಕ್ಸಿಜನ್ ಜಾಸ್ತಿ ರಿಲೀಸ್ ಆಯ್ತು. ಸೊ ಆಕ್ಸಿಜನ್ ಜಾಸ್ತಿ ರಿಲೀಸ್ ಆದಾಗ ಆ ಆಕ್ಸಿಜನ್ ನೇ ತಗೊಂಡ್ಬಿಟ್ಟು ಫುಡ್ ಪಾರ್ಟಿಕಲ್ಸ್, ಅದಕ್ಕೆ ಏನ್ ಫುಡ್ ಪಾರ್ಟಿಕಲ್ಸ್ ಇವಾಗ ಆರ್ಗ್ಯಾನಿಕ್ ಮ್ಯಾಟರ್ ತಿನ್ನುತ್ತೆ ಎಲ್ಲ ಏರೋಬಿಕ್ ಮೈಕ್ರೋಬ್ಸ್. ಆರ್ಗ್ಯಾನಿಕ್ ಮ್ಯಾಟರ್ ನ ತಿಂದ್ಬಿಟ್ಟು ಅದನ್ನ ಅಂದ್ರೆ ಸಿಂಪಲ್ ಕಾಂಪ್ಲೆಕ್ಸ್ ಮೆಟೀರಿಯಲ್ ನ ಸಿಂಪಲ್ ಮೆಟೀರಿಯಲ್ ಮಾಡ್ಬಿಟ್ಟು ಕೊನೆಗೆ ಡೈಜೆಸ್ಟ್ ಮಾಡ್ಕೊಂಡು ಏನ್ ರಿಲೀಸ್ ಮಾಡುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಸೊ ಹಿಂಗ್ ಮಾಡಿದಾಗ ಆರ್ಗ್ಯಾನಿಕ್ ಮ್ಯಾಟರ್ ಲೆವೆಲ್ ಏನಾಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಯ್ತು ಅಂತಂದ್ರೆ ಏನಂತ ಅರ್ಥ, ವಾಟರ್ ಅಲ್ಲಿ ಇರುವಂತಹ ಪೊಲ್ಯೂಷನ್ ಲೆವೆಲ್ ಕೂಡ ಕಡಿಮೆ ಆಗಿದೆ ಅಂತ ಅರ್ಥ. ಇದನ್ನ ನಾವು ಚೆಕ್ ಮಾಡ್ಬೇಕಲ್ಲ, ಎಲ್ಲಿ ತನಕ ಸುಮ್ನೆ ತಿರುಗಿಸ್ತಾನೆ ಇರ್ತಾರೆ ಮೋಟಾರ್ ಹಾಕ್ಬಿಟ್ಟು, ಚೆಕ್ ಮಾಡ್ಬೇಕಲ್ಲ ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಗಿದೆನಾ. ಸೊ ಈ ಪ್ರೊಸೆಸ್ ನಾವು ನಿಲ್ಲಿಸ್ಬೇಕಾ ಅಂತ ಚೆಕ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಟ್ಯಾಂಕ್ ಇಂದ ಸ್ವಲ್ಪ ಸ್ಯಾಂಪಲ್ ವಾಟರ್ ತಗೊಂತಾರೆ. ಸಪೋಸ್ 1 ಲೀಟರ್ ಬಾಟಲ್ ಅಲ್ಲಿ ಇಲ್ಲಿರುವಂತಹ ಟ್ಯಾಂಕ್ ಇಂದ ವಾಟರ್ ತಗೊಂತಾರೆ. ತಗೊಂಡ್ಬಿಟ್ಟು ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಯ್ತು ಅಂತಂದ್ರೆ ಏನಂತ ಅರ್ಥ, ಆಲ್ಮೋಸ್ಟ್ ವಾಟರ್ ಕ್ಲಿಯರ್ ಆಗಿದೆ ಅಂತ. ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇಲ್ಲ ಅಂದ್ರೆ ಪೊಲ್ಯೂಟೆಂಟ್ಸ್ ಏನು ಇಲ್ಲ, ವಾಟರ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಸೊ ಎಲ್ಲಿ ತನಕ ಪ್ರತಿ ಸರಿನೂ 1 ಅವರ್ 2 ಅವರ್ ಬಿಟ್ಟು ಏನ್ ಮಾಡ್ತಾರೆ, ಬಾಟಲ್ ಇಂದ ಸ್ಯಾಂಪಲ್ ತಗೊಂತಾರೆ, ಆರ್ಗ್ಯಾನಿಕ್ ಮ್ಯಾಟರ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಇದನ್ನ ಚೆಕ್ ಮಾಡೋ ಮೆಥಡ್ಗೆ ನಾವೇನಂತ ಕರಿತೀವಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD. ಏನು ಈ BOD ಅಂತಂದ್ರೆ ಈ ಆರ್ಗ್ಯಾನಿಸಮ್ಸ್
ಆಕ್ಸಿಜನ್ ಜಾಸ್ತಿ ಯುಟಿಲೈಸ್ ಎಷ್ಟು ಜಾಸ್ತಿ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಯಾಕೆ ಆಕ್ಸಿಜನ್ ಜಾಸ್ತಿ ಬೇಕು ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ. ಸೊ ಜಾಸ್ತಿ ಆರ್ಗ್ಯಾನಿಕ್ ಆಕ್ಸಿಜನ್ ಡಿಮ್ಯಾಂಡ್ ಇದೆ ಅಂತಂದ್ರೆ ಏನರ್ಥ, ಜಾಸ್ತಿ ಪೊಲ್ಯೂಷನ್ ಲೆವೆಲ್ ಇದೆ ಅಂತ ಅರ್ಥ. ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಬೇಕು ಅಂತಂದ್ರೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದ್ದಂಗೆ ಏನಂತ ಅರ್ಥ ಇಲ್ಲಿ, ಈ ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ ಈಗ ಜಾಸ್ತಿ ನೆಸಸರಿ ಇಲ್ಲ, ಯಾಕಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಖಾಲಿ ಆಗಿದೆ, ತಿನ್ಲಿಕ್ಕೆ ಏನು ಅಲ್ಲಿ ಫುಡ್ ಇಲ್ಲ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಯ್ತು ಅಂದ್ರೆ ಇದಕ್ಕೆ ಜಾಸ್ತಿ ಆಕ್ಸಿಜನ್ ಬೇಕಾಗಿಲ್ಲ. ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತಂದ್ರೆ ಏನಂತ ಅರ್ಥ, ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಕಡಿಮೆ ಆಗಿದೆ, ಸೊ ವಾಟರ್ ಕೂಡ ಕ್ಲಿಯರ್ ಆಗಿದೆ ಅಂತ ಅರ್ಥ. ಸೊ BOD ಜಾಸ್ತಿ ಇದೆ ಅಂತ ಅಂದ್ರೆ ಏನು, ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದೆ. BOD ಕಡಿಮೆ ಇದೆ ಅಂತ ಅಂದ್ರೆ ಏನು, ಪೊಲ್ಯೂಷನ್ ಲೆವೆಲ್ ಕಡಿಮೆ ಇದೆ. ಸೊ ಈ ಪ್ರೊಸೆಸ್ ನ ಎಲ್ಲಿ ತನಕ ಕ್ಯಾರಿ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ಎಲ್ಲಿ ತನಕ ನಡೆಸ್ತಾ ಇರ್ತಾರೆ ಅಂದ್ರೆ, ಎಲ್ಲಿ ತನಕ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಗುತ್ತೋ ಅಲ್ಲಿ ತನಕ. ಸೊ ಪ್ರತಿ ಸರಿ ಟೆಸ್ಟ್ ಅಲ್ಲಿ ಏನ್ ಮಾಡಿ ತಿಳ್ಕೊಂತಾರೆ, ಆರ್ಗ್ಯಾನಿಕ್ ಮ್ಯಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆನಾ ಇಲ್ವಾ ಅಂತ. ಸೊ ಯಾವಾಗ ಆರ್ಗ್ಯಾನಿಕ್ ಮ್ಯಾಟರ್ ಲೆವೆಲ್ ಕಡಿಮೆ ಆಗುತ್ತೆ ಅವಾಗ ಇಲ್ಲಿರುವಂತಹ ವಾಟರ್ನ ಇನ್ನೊಂದು ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈಗ ಈ ಮೆಥಡ್ ತನಕ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಫಸ್ಟ್ ಏನ್ ಮಾಡ್ತಾರೆ, ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಇಂದ ವಾಟರ್ನ, ಆ ವಾಟರ್ಗೆ ಏನಂತ ಕರಿತೀವಿ, ಪ್ರೈಮರಿ ಎಫ್ಲುಯೆಂಟ್. ಆ ಎಫ್ಲುಯೆಂಟ್ ನ ದೊಡ್ಡ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದನ್ನ ಏರೇಷನ್ ಟ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ವಿತ್ ದ ಎಜಿಟೇಷನ್ ಆಕ್ಸಿಜನ್ ನ ಸಪ್ಲೈ ಮಾಡ್ತಾರೆ. ಆಕ್ಸಿಜನ್ ಸಪ್ಲೈ ಮಾಡ್ದಂಗೆನೆ ಏರೋಬಿಕ್ ಮೈಕ್ರೋಬ್ಸ್ ಗ್ರೋತ್ ಆಗುತ್ತೆ. ಇದು ಆಕ್ಸಿಜನ್ ತಗೊಂಡ್ಬಿಟ್ಟು ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ, ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ನ ತಿನ್ನುತ್ತೆ ಅಂತ ಅರ್ಥ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ತಿಂತು ಅಂದ್ರೆ ಏನರ್ಥ ಅರ್ಥ ಇಲ್ಲಿ, ಆರ್ಗ್ಯಾನಿಕ್ ಮ್ಯಾಟರ್ ಲೆವೆಲ್ ಕಡಿಮೆ ಆಗಿದೆ. ಸೊ ಪೊಲ್ಯೂಷನ್ ಕೂಡ ವಾಟರ್ ಅಲ್ಲಿ ಕಡಿಮೆ ಆಗಿದೆ, ಪೊಲ್ಯೂಟೆಂಟ್ಸ್ ವಾಟರ್ ಅಲ್ಲಿ ಇರುವಂತಹ ಪೊಲ್ಯೂಟೆಂಟ್ಸ್ ಏನಾಗಿದೆ, ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಈಗ ಸ್ವಲ್ಪ ಮಟ್ಟಿಗೆ ವಾಟರ್ ಏನಾಗಿದೆ, ಸೇಫ್ ಆಗಿದೆ. ಹ್ಯೂಮನ್ ಎಕ್ಸ್ಕ್ರೀಟ್ ಏನೇನು ವೇಸ್ಟ್ ಇತ್ತಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ವಾಟರ್ ಅಲ್ಲಿ, ಅದೆಲ್ಲ ಏನಾಯ್ತು, ಕಡಿಮೆ ಆಯ್ತು. ಯಾವ್ದ್ರಿಂದ ಆಗಿದೆ, ಏರೋಬಿಕ್ ಮೈಕ್ರೋಬ್ಸ್ ಇಂದ ಆಗಿದೆ. ಸೊ ಇನ್ನು ಸ್ವಲ್ಪ ಏನಾದ್ರೂ ವೇಸ್ಟ್ ಮೆಟೀರಿಯಲ್ಸ್, ಇನ್ನು ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟರ್ ಏನಾದ್ರೂ ಉಳ್ಕೊಂಡಿರೋದು, ಮತ್ತೆ ಇಲ್ಲಿರುವಂತಹ ಏರೋಬಿಕ್ ಮೈಕ್ರೋಬ್ಸ್ ನ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಇನ್ನೊಂದು ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಕೆಂಡರಿ ಸೆಟಲಿಂಗ್ ಟ್ಯಾಂಕ್. ಇಲ್ಲಿ ಏನ್ ಮಾಡೋದು ಅಂದ್ರೆ, ಇಲ್ಲಿರೋ ವಾಟರ್ನ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್. ಸೊ ಇಲ್ಲೇನಾಗುತ್ತೆ, ಎಲ್ಲ ಫ್ಲಾಕ್ ಯಾವ್ದ್ರಲ್ಲಿ ಕ್ರಿಯೇಟ್ ಆಗಿತ್ತು, ಏರೇಷನ್ ಟ್ಯಾಂಕ್ ಅಲ್ಲಿ ಇತ್ತು. ಅಲ್ಲಿರುವಂತ ಫ್ಲಾಕ್ಸ್ ಎಲ್ಲ ಏನಾಗುತ್ತೆ, ಕೆಳಗಡೆ ಬಂದು ಸೆಟಲ್ ಆಗ್ಬಿಡುತ್ತೆ. ಸೊ ಇದಕ್ಕೆ ಈಗ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಆಕ್ಸಿಜನ್ ಸಪ್ಲೈ ಏನಾಗಿದೆ, ನಿಂತೋಗಿದೆ. ಆರ್ಗ್ಯಾನಿಕ್ ಮ್ಯಾಟರ್ ಏನಾಗಿದೆ, ಕಡಿಮೆ ಆಗಿದೆ. ಊಟ ಇಲ್ಲ, ಸೊ ಇದಕ್ಕೇನು ಮಾಡ್ಲಿಕ್ಕೆ ಕೆಲಸ ಇಲ್ಲ. ಸೊ ಎಲ್ಲ ಆರ್ಗಾನಿಸಮ್ಸ್ ಬಂದು ಏನಾಗುತ್ತೆ, ವಾಟರ್ ಅಲ್ಲಿ ಕೆಳಗಡೆ ಸೆಟಲ್ ಆಗುತ್ತೆ. ಈ ಸೆಟಲ್ ಆಗಿರುವಂತಹ ಫ್ಲಾಕ್ಸ್ ಗೆ ನಾವೇನಂತ ಕರೀತಾ ಇದೀವಿ, ಆಕ್ಟಿವೇಟೆಡ್ ಸ್ಲಡ್ಜ್. ಇದನ್ನ ಏನಂತ ಹೆಸರಿಟ್ಟಿದ್ದಾರೆ, ಆಕ್ಟಿವೇಟೆಡ್ ಸ್ಲಡ್ಜ್. ಯಾಕೆ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರೀತಾ ಇದ್ದಾರೆ ನೋಡಿ, ಇಲ್ಲಿರುವಂತಹ ಫ್ಲಾಕ್ಸ್ ಅನ್ನ ಸ್ವಲ್ಪ ಸ್ಯಾಂಪಲ್ ತಗೊಂತಾರೆ. ಸಪೋಸ್ ಈಗ ಒಂದು 10 kg ಆಕ್ಟಿವೇಟೆಡ್ ಸ್ಲಡ್ಜ್ ಇದೆ ಅಂತಂದ್ರೆ, ಅದರಲ್ಲಿ ಒಂದು ಸ್ವಲ್ಪ 1 kg ಅಷ್ಟು ಏನ್ ಮಾಡ್ತಾರೆ, ಅದನ್ನ ವಾಪಸ್ ಆ ಟ್ಯಾಂಕ್ ಇಂದ ತೆಗಿತಾರೆ. ತೆಗೆದು ಮುಂಚೆ ಇತ್ತಲ್ಲ ಏರೇಷನ್ ಟ್ಯಾಂಕ್, ಅದರಲ್ಲಿ ಹಾಕ್ತಾರೆ. ಯಾಕೆ ಅದರಲ್ಲಿ ಹಾಕಿದ್ರು ಅಂತಂದ್ರೆ, ಜಾಸ್ತಿ ಗ್ರೋ ಆಗ್ಲಿಕ್ಕೆ. ಸ್ವಲ್ಪ ಆರ್ಗಾನಿಸಮ್ಸ್ ಹಾಕಿದ್ರೆ ಅದನ್ನ ಮಲ್ಟಿಪ್ಲೈ ಆಗಿ ಅದೇನಾಗುತ್ತೆ, ಏರೋಬಿಕ್ ಮೈಕ್ರೋಬ್ಸ್ ಜಾಸ್ತಿ ಗ್ರೋ ಆಗುತ್ತೆ. ಯಾವ್ದ್ರಲ್ಲಿ, ಏರೇಷನ್ ಟ್ಯಾಂಕ್ ಅಲ್ಲಿ. ಜಾಸ್ತಿ ಮೈಕ್ರೋಬ್ಸ್ ಇದೆ ಅಂತಂದ್ರೆ ಏನು, ಬೇಗ ಆರ್ಗ್ಯಾನಿಕ್ ಮ್ಯಾಟರ್ ನ ಡೈಜೆಸ್ಟ್ ಮಾಡ್ಕೊಂಡು ವಾಟರ್ ನ ಕಡಿಮೆ ಟೈಮ್ ಅಲ್ಲಿ ಕ್ಲೀನ್ ಮಾಡ್ಬೋದು. ಸೊ ಇಲ್ಲಿರುವಂತಹ ಪ್ರೋಸೆಸ್ ಫಾಸ್ಟ್ ಆಗ್ಲಿಕ್ಕೆ ಇಲ್ಲಿರುವಂತಹ ಆಕ್ಟಿವೇಟೆಡ್ ಸ್ಲಡ್ಜ್ ನ ತಗೊಂಡು ಇಲ್ಲಿ ಹಾಕ್ತಾರೆ. ಸೊ ಇದು ಯಾವ ತರ ಆಕ್ಟ್ ಆಗ್ತಾ ಇದೆ ಅಂದ್ರೆ, ಲೈಕ್ ಇನಾಕುಲಮ್ ಅಂತ ಅಂದ್ರೆ ಏನು, ಈಗ ಹಾಲಿಗೆ ಎಪ್ಪ ಹಾಕಿದ್ರೆ ಮೊಸರಾಗುತ್ತೆ, ಅಂದ್ರೆ ಮೊಸರು ಹಾಕ್ಲಿಕ್ಕೆ ಮತ್ತೆ ನಾವ್ ಏನ್ ಹಾಕ್ತಾ ಇದೀವಿ, ಮೊಸರೇ ಹಾಕ್ತಾ ಇದೀವಿ. ಸೊ ಇಲ್ಲಿ ಏರೋಬಿಕ್ ಮೈಕ್ರೋಬ್ಸ್ ಜಾಸ್ತಿ ಗ್ರೋ ಆಗ್ಲಿಕ್ಕೆ ಮತ್ತೆ ಏನಾಗ್ತಾ ಇದೀವಿ ನಾವು, ಏರೋಬಿಕ್ ಮೈಕ್ರೋಬ್ಸ್ ಹಾಕ್ತಾ ಇದೀವಿ. ಸೊ ಇಟ್ ಇಸ್ ಆಕ್ಟಿಂಗ್ ಲೈಕ್ ಇನಾಕುಲಮ್. ವಾಪಸ್ ಯಾವ್ದಕ್ಕೆ ಹಾಕ್ತಾರೆ, ಏರೇಷನ್ ಟ್ಯಾಂಕಿಗೆ ಹಾಕ್ತಾರೆ. ಸೊ ಸ್ವಲ್ಪ ಪಾರ್ಟ್ ಮಾತ್ರ, ಇನ್ನು ಮಿಕ್ಕಿದೆಲ್ಲ ಎಲ್ಲಿ ಉಳ್ಕೊಂಡಿದೆ, ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲೇ ಉಳ್ಕೊಂಡಿದೆ. ಇದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನೊಂದು ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮೇಜರ್ ಪಾರ್ಟ್ ಯಾವುದು, ಫ್ಲಾಕ್ ನ ಇನ್ನೊಂದು ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ಯಾಂಕ್ ಯಾವುದು ಅಂತಂದ್ರೆ ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್. ಮುಂಚೆ ಇದ್ರಲ್ಲಿ ಇರುವಂತದ್ದೆಲ್ಲ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ. ಆದ್ರೆ ಸ್ವಲ್ಪ ಪಾರ್ಟ್ ಇದರಲ್ಲಿ ಮಾತ್ರ ಏರೇಷನ್ ಟ್ಯಾಂಕಿಗೆ ಹಾಕೋದು. ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಸ್ವಲ್ಪ ಪಾರ್ಟ್ ಮಾತ್ರ ಏರೇಷನ್ ಟ್ಯಾಂಕಿಗೆ ಹಾಕ್ತಾರೆ. ಇನ್ ಮಿಕ್ಕಿದ್ನೆಲ್ಲ ತಗೊಂಡು ಇನ್ನೊಂದು ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ಯಾಂಕ್ ನ ನಾವೇನಂತ ಕರಿತಾ ಇದೀವಿ, ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್. ಯಾಕೆ ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂತ ಕರೀತಾ ಇದ್ದಾರೆ, ಯಾಕಂದ್ರೆ ಇಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾ ಇದೆ. ಯಾಕೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಿತ್ತಲ್ಲ ಪ್ರೋಸೆಸ್. ಯಾಕೆ ಅಂತಂದ್ರೆ ನೋಡಿ, ಸ್ಲಡ್ಜ್ ಜಾಸ್ತಿ ಕ್ರಿಯೇಟ್ ಆಗಿದೆ. ಈ ಸ್ಲಡ್ಜ್ ಕಸ, ಈ ಆರ್ಗಾನಿಸಮ್ಸ್ ಎಲ್ಲ ಏನಾಯ್ತು, ಇವಾಗ ಇದೇನು ನಮಗೆ ಯೂಸ್ ಇಲ್ಲ.
ಇದನ್ನ ಈ ಲೆವೆಲ್ನ ಏನ್ ಮಾಡ್ಬೇಕು ನಾವು ಕಡಿಮೆ ಮಾಡಬೇಕು. ಸೊ ಸ್ಲಡ್ಜ್ ಲೆವೆಲ್ನ ಕಡಿಮೆ ಮಾಡ್ಬೇಕು. ಸಪೋಸ್ ಈಗ 10 kg ಕ್ರಿಯೇಟ್ ಆಗಿದೆ, ಅದು ಪೂರ್ತಿ ನಾವ್ ಏನ್ ಮಾಡ್ಬೇಕು ಕಡಿಮೆ ಮಾಡ್ಬೇಕು. ಸೊ ಯಾವ ತರ ಕಡಿಮೆ ಮಾಡ್ಬೇಕು ಅಂದ್ರೆ ಮತ್ತೆ ಆರ್ಗಾನಿಸಮ್ಸ್ ಯೂಸ್ ಆಗುತ್ತೆ. ಆ ಆರ್ಗಾನಿಸಮ್ಸ್ ಯಾವ್ದು ಅಂತಂದ್ರೆ ಅನೈರೋಬಿಕ್ ಮೈಕ್ರೋಬ್ಸ್. ಸೊ ಈ ಅನೈರೋಬಿಕ್ ಮೈಕ್ರೋಬ್ ಯಾವ್ದು ಅಂದ್ರೆ ಅನೈರೋಬಿಕ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತಂದ್ರೆ ಏರೋಬಿಕ್ ಬ್ಯಾಕ್ಟೀರಿಯಾನ ಕನ್ಸ್ಯೂಮ್ ಮಾಡಿಬಿಟ್ಟು ಒಂದ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಯಾವ ಗ್ಯಾಸ್ ರಿಲೀಸ್ ಮಾಡುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಈ ನಮಗೆ ಗೊತ್ತಿದೆ ಈ ಗ್ಯಾಸ್ ಏನಂತಂದ್ರೆ ನಾವು ಇದನ್ನ ಕಾಂಬಿನೇಷನ್ ಆಫ್ ಆಲ್ ದೀಸ್ ಗ್ಯಾಸಸ್ ಏನಂತ ಕರಿತೀವಿ, ಬಯೋಗ್ಯಾಸ್. ಇದು ಇನ್ಫ್ಲಾಮೇಬಲ್ ಇರುತ್ತೆ, ಇದು ಎನರ್ಜಿ ಸೋರ್ಸಿಗೆ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಮತ್ತೆ ವಾಟರ್ ಎಲ್ಲೋಯ್ತು, ಸ್ಲಡ್ಜ್ ಏನಾಗಿದೆ ಕಡಿಮೆ ಆಗಿದೆ, ಸ್ಲಡ್ಜ್ ಲೆವೆಲ್ ಏನಾಯ್ತು ಕಡಿಮೆ ಆಯ್ತು. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಸ್ಲಡ್ಜ್ ಎಲ್ಲ ಯಾವ್ದು ಕನ್ಸ್ಯೂಮ್ ಮಾಡ್ಕೊಂಡಿದೆ, ಅನೈರೋಬಿಕ್ ಬ್ಯಾಕ್ಟೀರಿಯಾ ತಿಂತು. ಅನೈರೋಬಿಕ್ ಬ್ಯಾಕ್ಟೀರಿಯಾ ತಿಂದ್ಬಿಟ್ಟು ಏನ್ ರಿಲೀಸ್ ಮಾಡಿದೆ, ಗ್ಯಾಸ್ ರಿಲೀಸ್ ಮಾಡ್ತಾ ಇದೆ. ಸೊ ಗ್ಯಾಸ್ನ ಯಾವ್ದಕ್ಕೆ ಯೂಸ್ ಮಾಡ್ಕೊಂತಾರೆ, ಎನರ್ಜಿ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಂತಾ ಇದ್ದಾರೆ. ಸೊ ಇಲ್ಲಿ ಮಿಕ್ಕಿರುವಂತ ವಾಟರ್ ಏನಿದೆ ಆಕ್ಟಿವೇಟೆಡ್, ಸೊ ಇಲ್ಲಿಂದ ಸೆಕೆಂಡರಿ ಎಫ್ಲುಯೆಂಟ್ ಏನ್ ಬಂದಿತ್ತಲ್ಲ ಆ ವಾಟರ್, ಸೊ ಈ ವಾಟರ್ ಮತ್ತೆ ಇಲ್ಲಿ ಮಿಕ್ಕಿರುವಂತ ವಾಟರ್ನ ಡೈರೆಕ್ಟ್ ಆಗಿ ರನ್ನಿಂಗ್ ವಾಟರ್ ಸ್ಟ್ರೀಮ್ಸ್ ಅಲ್ಲಿ ಮತ್ತೆ ರಿವರ್ಸ್ ಅಲ್ಲಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಸೊ ಈ ತರ ವಾಟರ್ನ ಟ್ರೀಟ್ ಮಾಡಿ ರಿವರ್ಸಿಗೆ ಬಿಡ್ತಾರೆ. ಇದು NCERT ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ ಕೆಲವೊಬ್ರು ಕೇಳ್ತಾರೆ ಸೀವೇಜ್ ವಾಟರ್ನ ವಾಪಸ್ ನಮಗೆ ಡೊಮೆಸ್ಟಿಕ್ ಯೂಸೇಜ್ಗೆ ಬಿಡ್ತಾರೆ ಅಂತಂದೇಳಿ ಕೇಳಿದ್ದೀರಾ, ನೋಡಿದ್ದೀರಾ. ಸೊ ಹೆಂಗೆ ಅಂತಂದ್ರೆ ಇದಾದ್ಮೇಲೆ ಇನ್ನೊಂದು ಮೆಥಡ್ ಯೂಸ್ ಮಾಡ್ತಾರೆ. ಯಾವುದು ಅಂತ ಅಂದ್ರೆ ಕೆಮಿಕಲ್ ಮೆಥಡ್. ಸೊ ಇಲ್ಲಿ ತನಕ ನೋಡಿದ್ದು ನಾವು ಫಿಸಿಕಲ್ ಮತ್ತೆ ಬಯೋಲಾಜಿಕಲ್ ಸೆಕೆಂಡರಿ ಟ್ರೀಟ್ಮೆಂಟ್ ಆಯ್ತು. ಇನ್ನೊಂದು ಟರ್ಷರಿ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಕೆಮಿಕಲ್ ಟ್ರೀಟ್ಮೆಂಟ್. ಅಲ್ಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಸಪೋಸ್ UV ರೇಸ್ ಇಂದ ಆಗಿರ್ಬೋದು, ಅಥವಾ ಕ್ಲೋರಿನ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಈ ತರ ಡಿಫ್ರೆಂಟ್ ಕೆಮಿಕಲ್ಸ್ ಇಂದ ವಾಟರ್ನ ಟ್ರೀಟ್ ಮಾಡಿ ಅವಾಗ ಆ ವಾಟರ್ನ ವಾಪಸ್ ಯೂಸೇಜ್ಗೆ ಬಿಡ್ತಾರೆ. ಡೈರೆಕ್ಟ್ ಆಗಿ ಇದೇ ವಾಟರ್ನ ನಮಗೆ ಮತ್ತೆ ವಾಪಸ್ ಯೂಸ್ ಮಾಡ್ಲಿಕ್ಕೆ ಕಳ್ಸಲ್ಲ. ಸೀವೇಜ್ ವಾಟರ್ ಟ್ರೀಟ್ ಮಾಡಿ ಡೈರೆಕ್ಟ್ ನಮಗೆ ಯೂಸಿಗೆ ಕಳಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಬಯೋಲಾಜಿಕಲ್ ಮೆಥಡ್ ಆಗಿದ ತಕ್ಷಣ ಕಳ್ಸಲ್ಲ. ಯಾವಾಗ ಅಂತ ಅಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಆದ್ಮೇಲೆ ಇನ್ನೊಂದು ಮೆಥಡ್ ಇದೆ, ಟರ್ಷರಿ ಟ್ರೀಟ್ಮೆಂಟ್, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಳಿಸ್ತಾರೆ. ಸೊ ಇದು ಆಕ್ಚುಯಲ್ ಪ್ರೋಸೆಸ್ ಇರೋದು. ಸೊ ಇಲ್ಲಿ ತನಕ ಏನ್ ನೋಡಿದಿರಾ, ಇದು ಆಕ್ಚುಯಲ್ ಪ್ರೋಸೆಸ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನು ಅಂತಂದ್ರೆ ಫಿಸಿಕಲ್ ಮೆಥಡ್ ಇರುತ್ತೆ. ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ವಾಟರ್ನ ಟ್ರೀಟ್ ಮಾಡಿ ಲೆಸ್ ಹಾರ್ಮ್ಫುಲ್ ಮಾಡಿ, ಲೆಸ್ ಪೊಲ್ಯೂಟೆಂಟ್ ಲೆವೆಲ್ನ ಕಡಿಮೆ ಮಾಡಿಬಿಟ್ಟು ಆಮೇಲೆ ವಾಟರ್ ಬಾಡೀಸ್ಗೆ ಸಪ್ಲೈ ಮಾಡುವಂಥ ಮೆಥಡ್. ಸೊ ಇದನ್ನ NCERT ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ ನೋಡೋಣ. We know that large quantities of wastewater are generated every day in cities and towns. ಪ್ರತಿದಿನ ಸಿಟೀಸ್ ಮತ್ತೆ ಟೌನ್ಸ್ ಇಂದ ಏನ್ ರಿಲೀಸ್ ಆಗುತ್ತೆ, ವೇಸ್ಟ್ ವಾಟರ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. A major component of this waste water is human excreta. ಇದರಲ್ಲಿ ಒಂದು ಮೇಜರ್ ಕಾಂಪೊನೆಂಟ್ ಯಾವುದು ಅಂತಂದ್ರೆ human waste, that is human excreta. This municipal waste water is also called sewage. ಈ ಮುನ್ಸಿಪಲ್ ವೇಸ್ಟ್ ವಾಟರ್ನ ನಾವೇನಂತ ಕರಿತೀವಿ, ಸೀವೇಜ್ ಅಂತ ಕರಿತಾ ಇದ್ದೀವಿ. It contains large amounts of organic matter and microbes. ಇದರಲ್ಲಿ ಸೀವೇಜ್ ವಾಟರ್ ಅಲ್ಲಿ ಏನಿದೆ ಅಂತಂದ್ರೆ ಇಟ್ ಕಂಟೈನ್ಸ್ ಲಾರ್ಜ್ ಅಮೌಂಟ್ ಆಫ್ ಆರ್ಗಾನಿಕ್ ಮ್ಯಾಟರ್ ಮತ್ತೆ ಮೈಕ್ರೋಬ್ಸ್ ಇದೆ. ನೆಕ್ಸ್ಟ್, ಮೆನಿ ಆಫ್ ವಿಚ್ ಆರ್ ಪ್ಯಾಥೋಜೆನಿಕ್. ಇದರಲ್ಲಿರುವಂತಹ ಮೈಕ್ರೋಬ್ಸ್ ಏನಂತಂದ್ರೆ ಹಾರ್ಮ್ಫುಲ್ ಇದೆ, ಅದು ಪ್ಯಾಥೋಜೆನಿಕ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಹ್ಯಾವ್ ಯು ಎವರ್ ವಂಡರ್ಡ್ ವೇರ್ ದಿಸ್ ಹ್ಯೂಜ್ ಕ್ವಾಂಟಿಟಿ ಆಫ್ ಸೀವೇಜ್ ಆರ್ ಅರ್ಬನ್ ವೇಸ್ಟ್ ವಾಟರ್ ಡಿಸ್ಪೋಸ್ಡ್ ಆಫ್ ಡೈಲಿ. ನಿಮಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ, ನೀವು ಯಾವತ್ತಾದ್ರೂ ಈ ವೇಸ್ಟ್ ವಾಟರ್ ದಿನ ರಿಲೀಸ್ ಆಗುತ್ತಲ್ಲ, ಅದನ್ನ ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗಿ ಡಂಪ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ದಿಸ್ ಕೆನಾಟ್ ಬಿ ಡಿಸ್ಚಾರ್ಜ್ಡ್ ಇನ್ ಟು ನ್ಯಾಚುರಲ್ ವಾಟರ್ ಬಾಡೀಸ್ ಲೈಕ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಡೈರೆಕ್ಟ್ಲಿ. ಇದನ್ನ ನಾವು ಡೈರೆಕ್ಟ್ ಆಗಿ ರಿವರ್ಸ್ ಮತ್ತೆ ಸ್ಟ್ರೀಮ್ಸಿಗೆ ಈ ವಾಟರ್ನ, ಸೀವೇಜ್ ವಾಟರ್ನ ಅಲ್ಲಿಗೆ ಕಳ್ಸಕ್ ಆಗಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ, ಯಾಕೆ ಅಂತ ನಿಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಿಫೋರ್ ಡಿಸ್ಪೋಸಲ್, ಹೆನ್ಸ್ sewage is treated in a sewage treatment plants to make it less polluting. ಸೊ ಡಿಸ್ಪೋಸ್ ಮಾಡಕ್ಕಿಂತ ಮುಂಚೆ ಅದನ್ನ ಏನ್ ಮಾಡ್ಬೇಕು, ಟ್ರೀಟ್ ಮಾಡ್ಬೇಕು. ಯಾವ್ದ್ರ ಮುಖಾಂತರ ಮಾಡ್ಬೇಕು ಅಂತಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಇಮೇಜಸ್ ಇದೆಲ್ಲ, ಇದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿನ ಇಮೇಜಸ್. ಸೊ ಇದ್ರಲ್ಲಿ ನಾವು ಟ್ರೀಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಟ್ರೀಟ್ಮೆಂಟ್ ಆಫ್ ವೇಸ್ಟ್ ವಾಟರ್ ಇಸ್ ಡನ್ ಬೈ. ವೇಸ್ಟ್ ವಾಟರ್ನ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ, ಯಾವ್ದ್ರಿಂದ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ವಾಟ್, ಹೆಟರೋಟ್ರೋಫಿಕ್ ಮೈಕ್ರೋಬ್ಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ದ ಸೀವೇಜ್. ನ್ಯಾಚುರಲಿ ಸೀವೇಜ್ ವಾಟರ್ ಅಲ್ಲಿ ಮೈಕ್ರೋಬ್ಸ್ ಇದೆ,
ಓಕೆನಾ. ಸೊ ಅದರಿಂದಾನೇ ನಾವು ಏನ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದಿಸ್ ಟ್ರೀಟ್ಮೆಂಟ್ ಇಸ್ ಕ್ಯಾರಿಡ್ ಔಟ್ ಇನ್ 2 ಸ್ಟೇಜಸ್. ಇದನ್ನ 2 ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮೆಥಡ್ ನ 2 ಸ್ಟೇಜಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ಒಂದು ಯಾವುದು, ಪ್ರೈಮರಿ ಟ್ರೀಟ್ಮೆಂಟ್. These treatment steps basically involve physical removal of particles, large and small, from the sewage through filtration and sedimentation. So primary treatment ಅಲ್ಲಿ ಎರಡು ಮೆಥಡ್ ಇದೆ, ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್. ಇದರಿಂದ ಲಾರ್ಜ್ ಮತ್ತೆ ಸ್ಮಾಲ್ ಪಾರ್ಟಿಕಲ್ಸ್ ಏನೇನಿದೆ ಅದನ್ನ ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದೀಸ್ ಆರ್ ರಿಮೂವ್ಡ್ ಇನ್ ಸ್ಟೇಜಸ್. ಇದನ್ನ ಡೈರೆಕ್ಟ್ ಆಗಿ ಲಾರ್ಜ್ ಪಾರ್ಟಿಕಲ್ಸ್, ಸ್ಮಾಲ್ ಪಾರ್ಟಿಕಲ್ಸ್ ಒಂದೇ ಸರಿ ಕ್ಲೀನ್ ಮಾಡಲ್ಲ. ಇದರಲ್ಲಿ ಮತ್ತೆ ಸ್ಟೇಜಸ್ ಇದೆ. ಯಾವ್ದ್ಯಾವ್ದು ಅಂತಂದ್ರೆ, ದಟ್ ಈಸ್ ಫ್ಲೋಟಿಂಗ್. ಫಸ್ಟಿಗೆ ಏನ್ ಮಾಡ್ತಾರೆ, ಇನಿಷಿಯಲಿ ಫ್ಲೋಟಿಂಗ್ ಡೆಬ್ರಿಸ್ ಈಸ್ ರಿಮೂವ್ಡ್ ಬೈ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್. ಹೇಳಿದ ಸಪ್ರೇಟ್ ಮೆಶ್ ಇಟ್ಬಿಟ್ಟು ಏನ್ ಮಾಡ್ತಾರೆ, ಫ್ಲೋಟಿಂಗ್ ಡೆಬ್ರಿಸ್ ನ ಕ್ಲೀನ್ ಮಾಡ್ತಾರೆ. ನೆಕ್ಸ್ಟ್, then the grit, soil, small pebbles, so all these are removed by sedimentation. ಮತ್ತೆ ಸಾಯಿಲ್ ಮತ್ತೆ ಸಣ್ಣ ಪಾರ್ಟಿಕಲ್ಸ್, ಏನ್ ಪೆಬಲ್ಸ್ ಪಾರ್ಟಿಕಲ್ಸ್, ಅದನ್ನ ಯಾವ್ದ್ರಿಂದ ರಿಮೂವ್ ಮಾಡೋದು ಅಂತಂದ್ರೆ ಸೆಡಿಮೆಂಟೇಷನ್ ಮೆಥಡ್ ಇಂದ. ಸೊ ಕೆಳಗಡೆ ಸೆಟಲ್ ಆಗಿದೆ ಅಂತಂದ್ರೆ ಅದನ್ನ ಈಸಿಯಾಗಿ ಫಿಲ್ಟರ್ ಮಾಡ್ಕೋಬಹುದು. ನೆಕ್ಸ್ಟ್, ಆಲ್ ಸಾಲಿಡ್ಸ್ ದಟ್ ಸೆಟಲ್ ಫಾರ್ಮ್ ದ ಪ್ರೈಮರಿ ಸ್ಲಡ್ಜ್. ಸೊ ಏನೇನು ಸಾಲಿಡ್ ಕೆಳಗಡೆ ಸೆಟಲ್ ಆಗಿದೆ ಅಲ್ಲ ಅದನ್ನ ಏನಂತ ಕರಿತೀವಿ ನಾವು, ಪ್ರೈಮರಿ ಸ್ಲಡ್ಜ್. ಅಂಡ್ ದ ಸೂಪರ್ನೆಟೆಂಟ್, ಸೊ ಇನ್ನು ಮಿಕ್ಕಿರುವಂತದ್ದು ಕೆಳಗಡೆ ಸೆಟಲ್ ಆಗಿರೋದು ಬಿಟ್ಟು ಇನ್ನು ಮಿಕ್ಕಿರೋ ಪಾರ್ಟಿಗೆ ಏನಂತ ಕರಿತೀವಿ, ಸೂಪರ್ನೆಟೆಂಟ್. ಅದನ್ನ ಏನಂತ ಕರಿತಾ ಇದ್ರೆ, ಫಾರ್ಮ್ಸ್ ದ ಎಫ್ಲುಯೆಂಟ್. ಅದನ್ನ ಏನಂತ ಕರಿತೀವಿ, ಎಫ್ಲುಯೆಂಟ್. ಅಂಡ್ ಇಟ್ ಈಸ್ ಫಾರ್ಮ್ಡ್ ಪ್ರೈಮರಿ, ದಟ್ಸ್ ವೈ ಇಟ್ ಇಸ್ ಒನ್ ಆಸ್ ಪ್ರೈಮರಿ ಎಫ್ಲುಯೆಂಟ್. ಸೊ ಪ್ರೈಮರಿ ಸ್ಟೇಜ್, ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಆಗಿರೋದ್ರಿಂದ ಅದನ್ನ ಏನಂತ ಕರಿತೀವಿ, ಪ್ರೈಮರಿ ಎಫ್ಲುಯೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, the effluent from the primary settling tank is taken for secondary treatment. ಸೊ ಪ್ರೈಮರಿ ಎಫ್ಲುಯೆಂಟ್ ನ ಯಾವುದಕ್ಕೆ ನೆಕ್ಸ್ಟ್ ಪಾಸ್ ಮಾಡೋದು, ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಅದನ್ನ ಪಾಸ್ ಮಾಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸೆಕೆಂಡರಿ ಅಂದ್ರೆ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದ ಪ್ರೈಮರಿ ಎಫ್ಲುಯೆಂಟ್ ಈಸ್ ಪಾಸ್ಡ್ ಇಂಟು ಲಾರ್ಜ್ ಏರೇಷನ್ ಟ್ಯಾಂಕ್. ಸೊ ಅದನ್ನ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ, ಒಂದು ದೊಡ್ಡ ಏರೇಷನ್ ಟ್ಯಾಂಕ್ ಇರುತ್ತೆ, ಅದರಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್, where it is constantly agitated mechanically and air is pumped into it. ಸೊ ಮೆಕ್ಯಾನಿಕಲ್ ಆಗಿ ಏನು ಕಾನ್ಸ್ಟೆಂಟ್ ಆಗಿ ಏನ್ ಮಾಡ್ತಿರ್ಬೇಕು, ಎಜಿಟೇಷನ್ ಮಾಡ್ತಿರ್ಬೇಕು. ಅಂದ್ರೆ ಅದನ್ನ ಫಾಸ್ಟ್ ಆಗಿ ಮೋಟರ್ ಇಟ್ಬಿಟ್ಟು ಸ್ಟಿರ್ ಮಾಡ್ತಾರೆ, ರೊಟೇಟ್ ಮಾಡ್ತಾರೆ. ಸೊ ಅವಾಗ ಏನ್ ಪ್ರೊಡ್ಯೂಸ್ ಆಗುತ್ತೆ, ಏರ್ ಈಸ್ ಪಂಪ್ಡ್ ಇಂಟು ಇಟ್. ಸೊ ಅವಾಗ ಆಕ್ಸಿಜನ್ ಟ್ಯಾಂಕ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಅಲೋಸ್, ಇದು ಏನಕ್ಕೆ ಯೂಸ್ ಆಗುತ್ತೆ, ದಿಸ್ ಅಲೋಸ್ vigorous growth of useful aerobic microbes into flocks. ಇದರಿಂದ ಏನ್ ಗ್ರೋತ್ ಆಗುತ್ತೆ, ಆಕ್ಸಿಜನ್ ಪಂಪ್ ಆಗೋದ್ರಿಂದ ಜಾಸ್ತಿ ಏನ್ ಗ್ರೋತ್ ಆಗುತ್ತೆ, ಆಲ್ರೆಡಿ ಅದರಲ್ಲಿ ಮೈಕ್ರೋಬ್ಸ್ ಇದೆ, ಬಟ್ ಜಾಸ್ತಿ ಗ್ರೋ ಆಗ್ಲಿಕ್ಕೆ ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ. ಸೊ ಅದರಿಂದ ಏನ್ ಪ್ರೊಡ್ಯೂಸ್ ಆಯ್ತು, ಫ್ಲಾಕ್ಸ್ ಪ್ರೊಡ್ಯೂಸ್ ಆಯ್ತು. ಫ್ಲಾಕ್ಸ್ ಅಂತಂದ್ರೆ ಏನು ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಲೈನ್, ಇದನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು NCERT ಅಲ್ಲಿ. ಏನಂತ, masses of bacteria associated with fungal filaments. ಸೊ ಫಂಗಲ್ ಫಿಲಮೆಂಟ್ಸ್ ಜೊತೆ ಬ್ಯಾಕ್ಟೀರಿಯಾ ಮಾಸಸ್ ಏನು ಜಾಯಿನ್ ಆಗಿರುವಂತಹ ಒಂದು ಸಬ್ಸ್ಟೆನ್ಸ್ಗೆ, ಒಂದು ಮೈಕ್ರೋಬ್ಸ್ ಕಾಲೋನಿಗೆ ಏನಂತ ಕರಿತಾ ಇದ್ದಾರೆ, ಫ್ಲಾಕ್ಸ್ ಅಂತ ಕರೀತಾರೆ. ಇದನ್ನ ನಿಮಗೆ ವರ್ಡ್ಸ್ ಎಕ್ಸ್ಚೇಂಜ್ ಮಾಡ್ಬಿಟ್ಟು, ಅಂದ್ರೆ ಟ್ವಿಸ್ಟ್ ಮಾಡಿ ಜಂಬಲ್ ಮಾಡ್ಬಿಟ್ಟು ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್. ಯಾವ ತರ ಅಂತಂದ್ರೆ, ಫಂಗಲ್ ಫಿಲಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಬದಲಿ ಬ್ಯಾಕ್ಟೀರಿಯಲ್ ಫಿಲಮೆಂಟ್ಸ್ ಅಂತ ಕೊಡ್ತಾರೆ. ಆಮೇಲೆ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಇದೆಯಲ್ಲ, ಅದ್ರ ಬದಲಿ ಮಾಸ್ ಆಫ್ ಫಂಗೈ ಅಂತ ಕೊಡ್ತಾರೆ. ಅವಾಗ ನೀವು ಸುಮ್ಮನೆ ಡೈರೆಕ್ಟ್ ಆಗಿ ಓದ್ಕೊಂಡು ಹೋಗ್ಬಿಟ್ರೆ ನೀವು ಅದನ್ನೇ ಟಿಕ್ ಮಾಡ್ಬಿಡ್ತೀರಾ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಫಂಗೈ ಈಸ್ ಸೀನ್ ಇನ್ ಫಿಲಮೆಂಟ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಹೈಫೆ, ಅಂಡ್ ಬ್ಯಾಕ್ಟೀರಿಯಾ ಈಸ್ ಇನ್ ದ ಫಾರ್ಮ್ ಆಫ್ ಮಾಸಸ್ ಬಿಕಾಸ್ ಬ್ಯಾಕ್ಟೀರಿಯಾ ಯಾವಾಗಲೂ ಹೆಂಗಿರುತ್ತೆ, ಕಾಲೋನಿಯಲ್ಲಿ ಇರುತ್ತೆ, ಗುಂಪಾಗಿರುತ್ತೆ. ಸೊ ಅದು ಇಲ್ಲಿ ನೀವು ನೋಟ್ ಮಾಡ್ಕೋಬೇಕಾಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಯಾವ ತರ ಕಾಣಿಸ್ತಾ ಇದೆ, ಟು ಫಾರ್ಮ್ ಅ ಮೆಶ್ ಲೈಕ್ ಸ್ಟ್ರಕ್ಚರ್. ಮೇಲ್ಗಡೆ ಒಂದು ಲೇಯರ್ ಮೆಶ್ ತರ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ, ಅದನ್ನೇ ನಾವೇನಂತ ಕರಿತೀವಿ, ಫ್ಲಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವೈಲ್ ಗ್ರೋಯಿಂಗ್ ದೀಸ್ ಮೈಕ್ರೋಬ್ಸ್ ಕನ್ಸ್ಯೂಮ್ ದ ಮೇಜರ್ ಪಾರ್ಟ್ ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಎಫ್ಲುಯೆಂಟ್. ಸೊ ವಾಟರ್, ಎಫ್ಲುಯೆಂಟ್ ಅಂದ್ರೆ ಏನು, ವಾಟರ್ ಅಲ್ಲಿ ಇರುವಂತ ಆರ್ಗ್ಯಾನಿಕ್ ಮ್ಯಾಟರ್ ನ ಏನ್ ಮಾಡ್ತಾ ಇದೆ, ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ದಿಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದ BOD. ಸೊ ಇದು ಏನ್ ಮಾಡ್ತಾ ಬರುತ್ತೆ, ತಿಂತಾ ಬಂದ್ರೆ ಏನ್ ಕಡಿಮೆ ಆಯ್ತು, ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಯ್ತು. ಸೊ ಇದಕ್ಕೆ ಏನಂತ ಕರಿತೀವಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಫ್ ದ ಎಫ್ಲುಯೆಂಟ್. ಸೊ BOD ಅಂದ್ರೆ ಏನು ಅಂತ ಮತ್ತೆ ಹೇಳಿದ್ದಾರೆ. BOD ರೆಫರ್ಸ್ ಟು ದ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್. ಆಕ್ಸಿಜನ್ ಏನು ಬೇಕಾಗುತ್ತೆ, ಯಾವುದಕ್ಕೆ,
if all the organic matter in 1 liter of water were oxidized by bacteria. So organic matter na oxidize ಮಾಡೋದು ಅಂದ್ರೆ ಸಿಂಪಲ್ ಪಾರ್ಟಿಕಲ್ಸ್ ಆಗಿ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋದು. ಸೊ ಈ ಮೆಥಡಿಗೆ ಏನು ಆಕ್ಸಿಜನ್ ಯೂಸ್ ಆಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕಂದ್ರೆ ವಿತ್ ರೆಫರೆನ್ಸ್ ದೇ ಆರ್ ಟೇಕಿಂಗ್ ಆಸ್ 1 ಲೀಟರ್ ಆಫ್ ವಾಟರ್. 1 ಲೀಟರ್ ಆಫ್ ವಾಟರ್ ಅಲ್ಲಿ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ನ ಕನ್ಸ್ಯೂಮ್ ಮಾಡ್ಕೊಂತ ಇದೆ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್. ಸೊ ಅದನ್ನ ನಾವೇನಂತ ಕರಿತಾ ಇದೀವಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ದ ಸೀವೇಜ್ ವಾಟರ್ ಇಸ್ ಟ್ರೀಟೆಡ್. ಎಲ್ಲಿ ತನಕ ಇದನ್ನ ಈ ಎಜಿಟೇಷನ್ ಮಾಡ್ತಾ ಇದ್ರೆ ಎಲ್ಲಿ ತನಕ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಟಿಲ್ ದ BOD ಇಸ್ ರೆಡ್ಯೂಸ್ಡ್. BOD ಲೆವೆಲ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಲೆವೆಲ್ ಕಡಿಮೆ ಆಗೋ ತನಕ ಈ ಪ್ರೊಸೆಸ್ ನಡೆಸ್ತಾ ಇರ್ತಾರೆ. The BOD test measures the rate of uptake of oxygen by microorganisms in a sample of water. BOD ಏನ್ ಮೆಷರ್ ಮಾಡ್ತಾ ಇದೆ ಅಂತಂದ್ರೆ ಆಕ್ಸಿಜನ್ ಅಪ್ಟೇಕ್. ಆಕ್ಸಿಜನ್ ಜಾಸ್ತಿ ತಗೊಂತಾ ಇದೆ ಅಂತಂದ್ರೆ ಜಾಸ್ತಿ ಪೊಲ್ಯೂಟೆಂಟ್ಸ್ ಇದೆ ಅಂತ ಅರ್ಥ. ಆಕ್ಸಿಜನ್ ಕಡಿಮೆ ತಗೊಂತಾ ಇದೆ ಅಂದ್ರೆ ಅಲ್ಲಿ ಆಲ್ರೆಡಿ ಪೊಲ್ಯೂಟೆಂಟ್ಸ್ ಕಡಿಮೆ ಆಗಿದೆ ಅಂತ ಅರ್ಥ. And thus indirectly BOD is a measure of organic matter present in the water. So BOD ಮೆಷರ್ ಮಾಡ್ತಾ ಇದೀವಿ ಅಂದ್ರೆ ಏನಂತ ಅರ್ಥ? ಇಂಡೈರೆಕ್ಟ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ನ ಮೆಷರ್ ಮಾಡ್ತಾ ಇದೀವಿ ಅಂತ ಅರ್ಥ ವಾಟರ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್, ದ ಗ್ರೇಟರ್ ದ BOD ಆಫ್ ವೇಸ್ಟ್ ವಾಟರ್ ಮೋರ್ ಇಸ್ ಇಟ್ಸ್ ಪೊಲ್ಯೂಟಿಂಗ್ ಪೊಟೆನ್ಶಿಯಲ್. ಜಾಸ್ತಿ BOD ಇದೆ ಅಂತ ಅಂದ್ರೆ ಏನರ್ಥ ಅರ್ಥ? ಜಾಸ್ತಿ ಪೊಲ್ಯೂಟೆಂಟ್ಸ್ ಇದೆ ಅಂತ ಅರ್ಥ ಇಲ್ಲಿ. ನೆಕ್ಸ್ಟ್, ಒನ್ಸ್ ದ BOD ಆಫ್ ಸೀವೇಜ್ ಆರ್ ವೇಸ್ಟ್ ವಾಟರ್ ಇಸ್ ರಿಡ್ಯೂಸ್ ಸಿಗ್ನಿಫಿಕೆಂಟ್ಲಿ. ಯಾವಾಗ BOD ಲೆವೆಲ್ ಕಡಿಮೆ ಆಗುತ್ತೋ ಸೀವೇಜ್ ವಾಟರ್ ಅಲ್ಲಿ ಅವಾಗ ಏನ್ ಮಾಡ್ತಾರೆ? ದ ಎಫ್ಲುಯೆಂಟ್ ಈಸ್ ಪಾಸ್ಡ್ ಇನ್ ಟು ಸೆಟ್ಲಿಂಗ್ ಟ್ಯಾಂಕ್. ಇದನ್ನ ಯಾವುದಕ್ಕೆ ಪಾಸ್ ಮಾಡ್ತಾರೆ? ಇನ್ನೊಂದು ಟ್ಯಾಂಕಿಗೆ ಪಾಸ್ ಮಾಡ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು? ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್. ಫಸ್ಟ್ ಯಾವುದು ಅಂತಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡಿರೋದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಇಲ್ಲಿ ಬಂದಿರೋದು ಯಾವುದು? ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್. ವೇರ್ ದ ಬ್ಯಾಕ್ಟೀರಿಯಾ ಫ್ಲಾಕ್ಸ್ ಆರ್ ಅಲೋಡ್ ಟು ಸೆಡಿಮೆಂಟ್. ಇಲ್ಲಿ ಏನ್ ಮಾಡ್ತಾರೆ? ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಹಾಕಿದ ತಕ್ಷಣ ವಾಟರ್ ಮತ್ತೆ ಫ್ಲಾಕ್ಸ್ ಜೊತೆಗೆ ಎರಡೂನು ಹಾಕ್ತಾರೆ. ಸೊ ವಾಟರ್ ಮೇಲ್ಗಡೆ ಉಳ್ಕೊಂಡು ಹೋಗುತ್ತೆ, ಬಟ್ ಫ್ಲಾಕ್ಸ್ ಎಲ್ಲ ಏನಾಯ್ತು ಕೆಳಗಡೆ ಸೆಟಲ್ ಆಗುತ್ತೆ. ಅದಕ್ಕೆ ಇದನ್ನ ಸೆಡಿಮೆಂಟೇಶನ್ ಮೆಥಡ್ ಅಂತ ಕೂಡ ಕರೀತಾರೆ. ದಿಸ್ ಸೆಡಿಮೆಂಟ್ ಈಸ್ ಕಾಲ್ಡ್. ಈ ಸೆಡಿಮೆಂಟ್ ಗೆ ಏನಂತ ಕರಿತಾ ಇದೀವಿ ನಾವು? ಆಕ್ಟಿವೇಟೆಡ್ ಸ್ಲಡ್ಜ್. ಯಾಕೆ? ಅ ಸ್ಮಾಲ್ ಪಾರ್ಟ್ ಆಫ್ ದ ಆಕ್ಟಿವೇಟೆಡ್ ಸ್ಲಡ್ಜ್ ಈಸ್ ಪಂಪ್ಡ್ ಬ್ಯಾಕ್ ಇನ್ ಟು ದ ಏರೇಷನ್ ಟ್ಯಾಂಕ್. ವಾಪಸ್ ಏರೇಷನ್ ಟ್ಯಾಂಕಿಗೆ ಏನ್ ಮಾಡ್ತಾರೆ? ಆಕ್ಟಿವೇಟೆಡ್ ಸ್ಲಡ್ಜ್ ನ ಹಾಕ್ತಾರೆ. ಎಷ್ಟು? ಜಾಸ್ತಿ ಅಲ್ಲ, ಸ್ಮಾಲ್ ಅಮೌಂಟ್ ಈಸ್ ಓನ್ಲಿ ಆಡೆಡ್. ಏರೇಷನ್ ಟ್ಯಾಂಕ್ ಕಾಲ್ಡ್ ಏರೇಷನ್ ಟ್ಯಾಂಕ್ ಟು ಸರ್ವ್ ಆಸ್ ದ ಇನಾಕ್ಯುಲಮ್. ಯಾವ ತರ ಆಕ್ಟ್ ಮಾಡುತ್ತೆ ಅದು? ಇನಾಕ್ಯುಲಮ್ ಆಗಿ ಆಕ್ಟ್ ಮಾಡ್ತಾ ಇದೆ. The remaining major part of the sludge is pumped into large tanks called anaerobic sludge digestives. ಇನ್ನು ಮಿಕ್ಕಿರುವಂತ ಸ್ಲಡ್ಜ್ ಸ್ವಲ್ಪ ಮಾತ್ರ ಯಾವುದಕ್ಕೆ ಹಾಕಿದ್ರು? ಏರೇಷನ್ ಟ್ಯಾಂಕಿಗೆ ಹಾಕಿದ್ರು. ಇನ್ ಮಿಕ್ಕಿರುವಂತ ಏರೋಬಿಕ್ ಮೈಕ್ರೋಬ್ಸ್ ಇದೆಯಲ್ಲ, ಸ್ಲಡ್ಜ್ ಇದೆಯಲ್ಲ, ಅದನ್ನ ತಗೊಂಡೋಗಿ ಮೇಜರ್ ಪಾರ್ಟ್ ಇದೆಯಲ್ಲ ಅದನ್ನ ತಗೊಂಡೋಗಿ ಇನ್ನೊಂದು ಟ್ಯಾಂಕಿಗೆ ಡಂಪ್ ಮಾಡ್ತಾರೆ. ಯಾವ ಟ್ಯಾಂಕ್ ಅಂತಂದ್ರೆ ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್. ಹಿಯರ್ ಅದರ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ. ಇಲ್ಲಿ ಬೇರೆ ಬ್ಯಾಕ್ಟೀರಿಯಾ ಇದೆ. ಯಾವ ತರ ಅಂದ್ರೆ ಅನರೋಬಿಕ್ ಬ್ಯಾಕ್ಟೀರಿಯಾ ಇದೆ. ಆ ಟ್ಯಾಂಕ್ ಪೂರ್ತಿ ಕ್ಲೋಸ್ ಆಗಿರುತ್ತೆ, ಅದರಲ್ಲಿ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ. ಅಂತ ಆಕ್ಸಿಜನ್ ಇಲ್ಲದೆ ಇರುವಂತ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆಯೋದನ್ನೇ ಅನರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಸೊ ಈ ವಿಚ್ ಗ್ರೋ ಅನರೋಬಿಕಲಿ ಡೈಜೆಸ್ಟ್ ದ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಇದು ಏನ್ ಮಾಡುತ್ತೆ? ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಅಂದ್ರೆ ಫ್ಲಾಕ್ಸ್ ಅಂತ ಏನ್ ಕರೀತಾ ಇದ್ವಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಯಾವ್ದಕ್ಕಿರುತ್ತೆ? ಅನರೋಬಿಕ್ ಮೈಕ್ರೋಬ್ಸ್ ಗೆ ಇದೆ. Fungi in the sludge. During this digestion, bacteria produces. Yav bacteria? Anaerobic bacteria produces a mixture of gases. So, ee digestion process agbekadre anaerobic bacteria ಸ್ವಲ್ಪ mixture of gases na produce ಮಾಡುತ್ತೆ. ಯಾವ್ದು ಅಂತಂದ್ರೆ methane, hydrogen sulfide and carbon dioxide. So, these gases form biogas. ಈ ಎಲ್ಲಾ ಗ್ಯಾಸ್ ಕಂಬೈನ್ ಆಗಿ ನಾವು ಏನಂತ ಕರಿತಾ ಇದೀವಿ? ಬಯೋಗ್ಯಾಸ್. ಅಂಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ ಆಸ್ ಇಟ್ ಇಸ್ ಇನ್ಫ್ಲಮೇಬಲ್. ಇದನ್ನ ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡ್ಕೊಂತೀವಿ, ಯಾಕಂದ್ರೆ ಇದು ಇನ್ಫ್ಲಮೇಬಲ್ ಆಗಿರುತ್ತೆ. ದಟ್ ಈಸ್ ಇಟ್ ವಿಲ್ ಇಗ್ನೈಟ್, ಇನ್ಫ್ಲಮೇಬಲ್ ಇರುತ್ತೆ. ಅದಕ್ಕೆ ಇದನ್ನ ನಾವು ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಎಫ್ಲುಯೆಂಟ್ ಫ್ರಮ್ ದ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಈಗ ಯಾವುದು ಏರೇಷನ್ ಟ್ಯಾಂಕ್ ಇಂದ ನೆಕ್ಸ್ಟ್ ಯಾವ್ದಕ್ ಬಂದಿತ್ತು? ಸೆಟ್ಲಿಂಗ್ ಟ್ಯಾಂಕಿಗೆ ಹಾಕಿದ್ರಲ್ಲ, ಅಲ್ಲಿರುವಂತಹ ವಾಟರ್ ಅದನ್ನ ನೆಕ್ಸ್ಟ್ ಯಾವ್ದಕ್ಕೆ ಸಪ್ಲೈ ಮಾಡ್ತಾರೆ ಅಂತಂದ್ರೆ
That is, treatment plant is generally released into the natural water bodies like rivers ಮತ್ತೆ streams. Natural water bodies ಗೆ ಇದನ್ನ ಸಪ್ಲೈ ಮಾಡ್ತಾರೆ. And aerial view of such plants. So image ಕೊಟ್ಟಿದ್ದಾರೆ, ಅದನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. Next. So you can appreciate how microbes play a major role in treating millions of gallons of wastewater every day across the globe. So ನೀವು microbes ನ ಇಂಪಾರ್ಟೆನ್ಸ್ ಇದರಲ್ಲಿ ನೀವೇ ತಿಳ್ಕೊಬಹುದು. ಪ್ರತಿದಿನ ರಿಲೀಸ್ ಆಗುವಂತಹ ವೇಸ್ಟ್ ವಾಟರ್ನ ಯಾವ ತರ ಕ್ಲೀನ್ ಮಾಡ್ಲಿಕ್ಕೆ ಮೈಕ್ರೋಬ್ಸ್ ಯೂಸ್ ಆಗ್ತಾ ಇದೆ, ಅದರ ಇಂಪಾರ್ಟೆನ್ಸ್ ನೋಡಿ ಅಂತ ಹೇಳ್ತಾ ಇದ್ದಾರೆ. Next, this methodology has been practiced for more than a century now in almost all parts of the world. ಇದು ಏನು ಹೊಸ ಮೆಥಡ್ ಅಲ್ಲ, ಇದನ್ನ ನಾವು ಮುಂಚೆಯಿಂದನೂ ಕೂಡ, ಇದು ಹಳೆ ಮೆಥಡ್, ಹಳೆ ಪ್ರೊಸೀಜರೇ, ಮುಂಚೆಯಿಂದನೂ ಎಲ್ಲಾ ನೇಷನ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. Till date, no man-made technology has been able to rival the microbial treatment of sewage. ಇಲ್ಲಿ ತನಕ ಮ್ಯಾನ್ ಮೇಡ್ ಮೆಥಡ್ ಯಾವುದನ್ನು ಯೂಸ್ ಆಗಿಲ್ಲ ಸಿವೇಜ್ ಟ್ರೀಟ್ಮೆಂಟ್ಗೆ. ಇಲ್ಲಿ ತನಕ ಯೂಸ್ ಮಾಡಿರೋದು ಯಾವುದು ಅಂತಂದ್ರೆ ಮೈಕ್ರೋಬ್ಸ್ ಇಂದಾನೆ ಕ್ಲೀನ್ ಮಾಡ್ತಾ ಇದ್ದಾರೆ, ಮೈಕ್ರೋಬ್ಸ್ ಇಂದಾನೆ ಟ್ರೀಟ್ ಮಾಡ್ತಾ ಇದ್ದಾರೆ ಸಿವೇಜ್ ವಾಟರ್ನ. ಬೇರೆ ಯಾವುದು ಮ್ಯಾನ್ ಮೇಡ್ ಮೆಥಡ್ ಯಾರು ಕಂಡಿಡ್ದಿಲ್ಲ, ಇಲ್ಲಿ ತನಕ ಯಾರು ಯೂಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. So you can aware that due to increasing urbanization, sewage is being produced in much larger quantities than ever before. ನಿಮಗೆ ಗೊತ್ತಿದೆ, ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಸೊ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ಸೊ ಹಂಗಾಗಿ ಸೀವೇಜ್ ವಾಟರ್ ಕೂಡ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. However, the number of sewage treatment plants has not increased enough to treat such large quantities. ಆದ್ರೆ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ STP ಕನ್ಸ್ಟ್ರಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಟರ್ ಸಿವೇಜ್ ವಾಟರ್ ಏನೋ ಜಾಸ್ತಿ ರಿಲೀಸ್ ಆಗ್ತಾ ಇದೆ, ಬಟ್ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಜಾಸ್ತಿ ಕನ್ಸ್ಟ್ರಕ್ಟ್ ಮಾಡ್ಬೇಕಿತ್ತಲ್ವಾ, ಸೊ ಅದನ್ನ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ the untreated sewage is often discharged directly into rivers, leading to their pollution and increase in waterborne diseases. ಸೊ ಹಂಗಾಗಿ ಏನ್ ಮಾಡ್ತಾರೆ, ಸಿವೇಜ್ ಟ್ರೀಟ್ಮೆಂಟ್ ಮಾಡ್ದೇನೆ ಆ ವಾಟರ್, ಅನ್ಟ್ರೀಟೆಡ್ ವಾಟರ್ನ ಡೈರೆಕ್ಟ್ ಆಗಿ ವಾಟರ್ ಬಾಡೀಸ್ಗೆ ಬಿಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ರಿವರ್ಸ್ ಎಲ್ಲ ಪೊಲ್ಯೂಟ್ ಆಗ್ತಾ ಇದೆ, ಮತ್ತೆ ವಾಟರ್ ಬೋರ್ನ್ ಡಿಸೀಸ್ ಕೂಡ. ಸೊ ಯಾಕಂದ್ರೆ ಅದರಲ್ಲಿ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಇರುತ್ತೆ, ಅದರಿಂದ ಏನಾಗ್ತಾ ಇದೆ ಅಂದ್ರೆ ಡಿಸೀಸ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ವಾಟರ್ ಪೊಲ್ಯೂಟ್ ಆಗಿದೆ ಅಂತಂದ್ರೆ ವಾಟರ್ ಪೊಲ್ಯೂಷನ್ ಇಂದ ಏನೇನು ಡಿಸೀಸ್ ಸ್ಪ್ರೆಡ್ ಆಗುತ್ತೋ ಎಲ್ಲ ಡಿಸೀಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಹ್ಯಾಸ್ ಇನಿಷಿಯೇಟೆಡ್ Ganga Action Plan and Yamuna Action Plan to save these major rivers of our country from pollution. ಸೊ ಯಾವ್ಯಾವ ರಿವರ್ಸಿಗೆ ಈ ತರ ಮಾಡ್ತಾ ಇದ್ದಾರೆ, ಅನ್ಟ್ರೀಟೆಡ್ ಸಿವೇಜ್ ವಾಟರ್ನ ಯಾವ್ದಕ್ಕೆ ಬಿಡ್ತಾ ಇದ್ದಾರೆ ಅಂತಂದ್ರೆ ಯಮುನಾ, ಗಂಗಾ, ಮೇಜರ್ ರಿವರ್ಸ್, ಇಂಡಿಯಾದಲ್ಲಿರುವಂತ ಮೇಜರ್ ರಿವರ್ಸಿಗೆಲ್ಲ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದಾರೆ. ಅದರಿಂದ ಆ ವಾಟರ್ ಏನಾಗ್ತಾ ಇದೆ, ಪೊಲ್ಯೂಟ್ ಆಗ್ತಿದೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಅವರು ಏನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಗಂಗಾ ಆಕ್ಷನ್ ಪ್ಲಾನ್ ಮತ್ತೆ ಯಮುನಾ ಆಕ್ಷನ್ ಪ್ಲಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಂಡರ್ ದೀಸ್ ಪ್ಲಾನ್ಸ್, ಸೊ ಏನು ಈ ಪ್ಲಾನ್ ಅಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಇಟ್ ಈಸ್ ಪ್ರಪೋಸ್ಡ್ ಟು ಬಿಲ್ಡ್ ಅ ಲಾರ್ಜ್ ನಂಬರ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಸೊ ದಟ್ ಓನ್ಲಿ ಟ್ರೀಟೆಡ್ ಸೀವೇಜ್ ಮೇ ಬಿ ಡಿಸ್ಚಾರ್ಜ್ಡ್ ಇನ್ ದ ರಿವರ್ಸ್. ಸೊ ಈ ಪ್ಲಾನ್ ನಲ್ಲಿ ಏನಿದೆ ಅಂತ ಅಂದ್ರೆ, ಅವರು ಇಂಟ್ರೊಡ್ಯೂಸ್ ಮಾಡಿರೋ ಪ್ಲಾನ್ ಪ್ರಕಾರ ಜಾಸ್ತಿ STP ನ ಇಂಟ್ರೊಡ್ಯೂಸ್ ಮಾಡಬೇಕು. ಜಾಸ್ತಿ STP ಬಿಲ್ಡ್ ಆದ್ರೆ ಏನಾಗುತ್ತೆ, ಜಾಸ್ತಿ ಸೀವೇಜ್ ವಾಟರ್ನ ನಾವು ಕ್ಲೀನ್ ಮಾಡ್ಬೋದು. ಅವಾಗ ಕ್ಲೀನ್ ಆಗಿರೋದು ಅಂದ್ರೆ ಟ್ರೀಟ್ ಆಗಿರುವಂತಹ ವಾಟರ್ನ ಈ ರಿವರ್ಸಿಗೆ ಸಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದು NCERT ರೀಡಿಂಗ್. ಸೊ ನೀವು ಸಾಧ್ಯ ಆದ್ರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಹೋಲ್ NCERT ರೀಡಿಂಗ್. ಸೊ ಇಲ್ಲಿ ನೋಡಿ ಯಾವ ತರ ವಾಟರ್ನ ರಿವರ್ಸಿಗೆ ಸಪ್ಲೈ ಮಾಡ್ತಾರೆ, ಟ್ರೀಟ್ ಆಗಿರೋ ವಾಟರ್ಸ್ನ ಯಾವ ತರ ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಈ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಓವರ್ ವ್ಯೂ, ಮೇಲ್ಗಡೆಯಿಂದ ತೆಗ್ದಿರೋಂಥ ಇಮೇಜಸ್, ಯಾವ ತರ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇರುತ್ತೆ, STP ಯಾವ ತರ ಇರುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು. ಸೊ ಇದೆಲ್ಲ ಟ್ಯಾಂಕ್ಸ್ ನೋಡಿ, ಒಂದರಿಂದ ಒಂದಕ್ಕೆ ಯಾವ ತರ ಕನೆಕ್ಟ್ ಆಗಿದೆ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್, ಸೊ ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ, ಈಗ ನಾವು ನೀಟ್ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. So first, the amount of oxygen required by the microbes in the decomposition of organic matter is called. ಇದಕ್ಕೆ ಏನಂತ ಕರಿತೀವಿ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇದು ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ, ರಾಂಗ್ ಆಗಿದೆ. ದಟ್ ಇಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಡಿಸಾಲ್ವ್ ಆಕ್ಸಿಜನ್
ಟೋಟಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಬಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಬಯೋಲಾಜಿಕಲ್ ಅಲ್ಲ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೆಕ್ಸ್ಟ್, ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ದ ಸೀವೇಜ್ ಇನ್ವಾಲ್ವ್ಸ್. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದರಲ್ಲಿ 2 ಸ್ಟೆಪ್ ಇದೆ. ಯಾವ್ದು ಅಂತಂದೇಳಿ ನಿಮಗೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಡೈಜೆಷನ್, decomposition, sedimentation and filtration, none of this. So what is the right answer? C. Sedimentation and filtration is the right answer. Next, during secondary treatment, major part of the activated sludge is pumped into tanks called. So secondary treatment alliro major part of activated sludge na yav tank ge transfer ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. Aerobic sludge digesters, anaerobic sludge digesters, primary sludge digesters, settling tank. ಇದಕ್ಕೆ ಕರೆಕ್ಟ್ ಆನ್ಸರ್ ನೀವು ನನಗೆ ತಿಳಿಸಿ. ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನನಗೆ ಹೇಳಿ. ಸೊ ನೀಟ್ ಕ್ವೆಶನ್ಸ್ ಕೂಡ ಸಾಲ್ವ್ ಆಯಿತು. ನಾನು ಹೇಳ್ತೀನಿ. ಸೊ ಆಸ್ ಯೂಶುವಲ್ ನನ್ನ ಲೆಕ್ಚರ್ಸ್ ಅಲ್ಲಿ ಲಾಸ್ಟಿಗೆ ಏನಿರುತ್ತೆ ಅಂದ್ರೆ ಒಂದು ನೀಟ್ ಟಿಪ್ ಹೇಳ್ತೀನಿ. ಸೊ ನೀಟ್ ಟಿಪ್ ಏನು ಅಂತ ನೋಡೋಣ. So you may be able to scrap through your calculus exam by cramming all night, but a week later you won't remember a thing. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಪೋಸ್ ಈಗ ನೀವು ಇವತ್ತು ಮ್ಯಾಥ್ಸ್ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಎಲ್ಲ ಸ್ಟೆಪ್ಸ್ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿ ಕಲ್ತಿರ್ತೀರಾ. 1 ವೀಕ್ ಆದ್ಮೇಲೆ ಅದೇ ಪ್ರಾಬ್ಲಮ್, ಅದೇ ಕ್ವೆಶನ್ ಕೊಟ್ಟಾಗ ನಿಮಗೆ ಪ್ರತಿಯೊಂದು ಸ್ಟೆಪ್ಸ್ ಕೂಡ ನೆನ್ಪಿರೋದಿಲ್ಲ. ಆಲ್ಮೋಸ್ಟ್ ಎಲ್ಲಾನು ಕೂಡ ಮರ್ತೋಗಿರ್ತೀರಾ. ಯಾಕೆ ಹಿಂಗಾಗುತ್ತೆ? ನೀವು ಬಹಳ ಸರಿ ಕೇಳ್ತಿರ್ತೀರಾ, ಓದಿರೋದೆಲ್ಲ ನೆನ್ಪಿರ್ತಾ ಇಲ್ಲ, ಏನ್ ಮಾಡ್ಬೇಕು, ಏನಾದ್ರೂ ಟಿಪ್ ಹೇಳಿ ಅಂತ. ಸೊ ಇದೇ ಟಿಪ್. ಏನಂತ ಅಂದ್ರೆ, ರಿವಿಷನ್ ಮಾಡ್ಬೇಕು. ಯಾವ ತರ ಅಂತ ಅಂದ್ರೆ, ಸ್ಪೇಸ್ಡ್ ರಿಪಿಟೇಷನ್. ಸಿ, ಯೋರ್ ಬ್ರೈನ್ ವಿಲ್ ರಿವಾರ್ಡ್ ಯು ಫಾರ್ ಯೂಸಿಂಗ್ ಸ್ಪೇಸ್ಡ್ ರಿಪಿಟೇಷನ್. ನಿಮ್ ಬ್ರೈನ್ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ಯಾವಾಗ ಅಂತಂದ್ರೆ, ನೀವು ಸ್ಪೇಸ್ಡ್ ರಿಪಿಟೇಷನ್ ಮೆಥಡ್ ನ ಯೂಸ್ ಮಾಡಿದಾಗ. ಏನು ಸ್ಪೇಸ್ಡ್ ರಿಪಿಟೇಷನ್ ಅಂತಂದ್ರೆ, ಸಪೋಸ್ ಈಗ ಇವತ್ತು ಕಾನ್ಸೆಪ್ಟ್ ಕಲ್ತಿದ್ದೀರಾ, 2 ಡೇಸ್ ಬಿಟ್ಟು ಇದನ್ನ ಮತ್ತೆ ರಿವೈಸ್ ಮಾಡಬೇಕು. ಮತ್ತೆ 2 ಡೇಸ್ ಬಿಟ್ಟು ಮತ್ತೊಂದ್ಸರಿ ರಿವೈಸ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ಒಂದು 3 ಡೇಸ್ ಬಿಟ್ಟು ರಿವೈಸ್ ಮಾಡಬೇಕು. ಆಮೇಲೆ 1 ವೀಕ್ ಬಿಟ್ಟು ಮತ್ತೊಂದ್ಸರಿ ರಿವೈಸ್ ಮಾಡಬೇಕು. ಸೊ ಈ ತರ ನೀವು ಪ್ರತಿ ಸಲ ರಿವೈಸ್ ಮಾಡ್ದಂಗೆ ಏನಾಗುತ್ತೆ ಅಂದ್ರೆ, ಬ್ರೈನ್ ಅಲ್ಲಿ ಆ ಕಾನ್ಸೆಪ್ಟ್ ಕೊನೆ ತನಕ ಉಳ್ಕೊಳ್ಳುತ್ತೆ. ಸೊ ಲಾಂಗ್ ಟರ್ಮ್ ಮೆಮೊರಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ರಿವೈಸ್ ಮಾಡ್ತಿರ್ಬೇಕು ಕಾನ್ಸೆಪ್ಟ್ಸ್ ನ. ಸೊ ಯು ನೋ ದಟ್ ರಿವಿಷನ್ ಇಸ್ ಅ ಮದರ್ ಆಫ್ ಲರ್ನಿಂಗ್. ನೀವು ಯಾವಾಗ ರಿವೈಸ್ ಮಾಡಲ್ಲ, ಅಲ್ಲಿ ತನಕ ನಿಮಗೆ ಏನು ಕೂಡ ಜ್ಞಾಪಕ ಇರೋದಿಲ್ಲ. ಎಕ್ಸಾಮ್ ಅಲ್ಲಿ ಏನಾಗುತ್ತೆ? ಮರ್ತೋದಂಗೆ ಆಗುತ್ತೆ ಕಾನ್ಸೆಪ್ಟ್ಸ್. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ಆ ಕಾನ್ಸೆಪ್ಟ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ಏನೇನ್ ಮೆಥಡ್ ಇದೆ ಅಂತಾನೂ ಗೊತ್ತಿದೆ. ಬಟ್ ನೆನ್ಪಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ರಿವಿಷನ್ ಮಾಡ್ಬೇಕು. ಸೊ ರಿವಿಷನ್ ಮಾಡ್ತಾ ಇರಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ತನಕ ನೋಡಿರೋಕೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಯಾರೆಲ್ಲ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ವಿಡಿಯೋಸ್ಗಾಗಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹೊಸ ವಿಡಿಯೋ ಹಾಕಿದಾಗ. ಮತ್ತೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು, ಯೂಸ್ಫುಲ್ ಅನಿಸ್ತು ಅಂದ್ರೆ ಲೈಕ್ ಮಾಡಿ, ಆನ್ಸರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.